ಸರ್ ಈಗ ಒಂದು ಕುರಿ ಮರಿ ಒಂದು ಟೈಮಿಗೆ ಎಷ್ಟು ಮರಿ ಹಾಕುತ್ತೆ? ಒಂದೇ ಮರಿ ಹಾಕೋದು. ನಾಯಿ ಮರಿ 6 ತಿಂಗಳಿಗೆ 6 ಮರಿ ಹಾಕುತ್ತೆ. 6 ಮರಿಗೆ ಇವತ್ತು ಎಷ್ಟು ಪ್ಯಾಷನ್ ಆಗಿದೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ನಾಯಿ ಇರಬೇಕು. ತಂದೆ ತಾಯಿ ಕೇರ್ ಮಾಡಲ್ಲ, ನಾಯಿನ ಮುದ್ದಾಡ್ತಾರೆ. 6 ಮರಿನೂ ನಿಮಗೆ 10,000ಕ್ಕೆ ಹೋಗುತ್ತೆ. ಅದೊಂದು 3 ತಿಂಗಳು ಪೆಡಿಗ್ರಿ ಅದು ಇದು ಹಾಕಿ ಸಾಕ್ತೀವಿ, ಅದು ಒಂದೊಂದು 10,000ಕ್ಕೆ ಹೋಗುತ್ತೆ. ಅಂದರೆ ಒಂದು ನಾಯಿ 6 ತಿಂಗಳಿಗೆ 1.5 ತಿಂಗಳು 2 ತಿಂಗಳು ಫೀಡ್ ಮಾಡಿದ್ರೆ ಸಾಕು, 70,000 ದುಡಿತದಲ್ಲ. ಒಂದು 6 ತಿಂಗಳಿಗೆ ಈ ಕುರಿ ತಗೊಂಡು ಏನು ಮಾಡೋದು? ವರ್ಷಕ್ಕೊಂದು ಮರಿ ಆಗ್ತದೆ. ಈಗ ನನ್ನ ಮನೇಲಿ ನಾಯಿ ಇದ್ದರೆ ನಾನೆಲ್ಲ ಹೋಗ್ಬೇಕು, ದೇವಸ್ಥಾನಕ್ಕೋ ಇನ್ನೊಂದು ಕಡೆ ಹೋಗ್ಬೇಕು. ಅದನ್ನು ನಾಯಿನ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ಈಗ ಬೋರ್ಡಿಂಗ್ ಅಂತ, ನಾಯಿ ಬೋರ್ಡಿಂಗ್ ಅಂತಲೇ ಮಾಡಿದ್ದು ನಾವು. ಅದು ತಗೊಂಬಂದುಬಿಟ್ರೆ ಒಂದಿನಕ್ಕೆ 300 ರೂಪಾಯಿ. ಅದಕ್ಕೆ ಊಟ ಕೊಡು, ತಿಂಡಿ ಕೊಡು, ವಾಶ್ ಮಾಡು, ನಾನು ಇಟ್ಕೊ. ಅವ್ರು ಬಂದಾಗ ಅದಕ್ಕೊಂದು ಸ್ಪ್ರೇ ಮಾಡಿ ಸ್ನಾನ ಮಾಡಿಸಿ ಅವ್ರ ಮನೆಗೆ ಕಳಿಸು. ಅದು ಮಾಡಿದೆ. 300 ರೂಪಾಯಿ ಒಂದಿನಕ್ಕೆ. ಒಬ್ಬೊಬ್ಬ 8,000 10,000 ಎಲ್ಲ ಪೇಮೆಂಟ್ ಮಾಡೋರೆ. ಅಂದರೆ ಒಂದೊಂದು ತಿಂಗಳೇ ಬಂದಿರಲ್ಲ. 3,000 ರೂಪಾಯಿ ಸಾಲ ಮಾಡಿ 3 ತಿಂಗಳು ನಿದ್ದೆ ಮಾಡಲಿಲ್ಲ. ಅಂದರೆ ನಿನ್ನ ಶಕ್ತಿ ಮೀರಿ ಸಾಲ ಮಾಡಬೇಡ. ನಿನ್ನ ದುಡ್ಡನ್ನ ಕರೆಕ್ಟಾಗಿ ವಿನಿಯೋಗಿಸು. ನೀನು ಎಂಜಾಯ್ ಮಾಡಬೇಕಾ? ಅದಕ್ಕೊಂದು ಪಾಲು ಅಂತ ಎತ್ತಿಡು. ನೀನು ತಿಂದಿದ್ದೆಲ್ಲ ಊಟಕ್ಕೆ ಉಪ್ಪಿನಕಾಯಿ ಥರ ನೀನು ಖರ್ಚಿರಬೇಕು. ಊಟನೇ ಖರ್ಚಾಗ್ಬಿಟ್ರೆ ಹೇಗಾಗುತ್ತೆ? ಹೆಂಗೆ ಮನುಷ್ಯ ಉದ್ಧಾರ ಆಗ್ತಾನೆ? ಪ್ಲ್ಯಾನ್ ಮಾಡು. ಜೀವನದಲ್ಲಿ ಮ್ಯಾಥಮ್ಯಾಟಿಕ್ಸ್ ಗಣಿತ ಇಲ್ಲ ಅಂದರೆ ಯಾವುದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಕನಕಪುರದಲ್ಲಿ ಇದ್ದವನು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮೈಸೂರಿಗೆ ಬಂದೆ. ಏನೋ ಒಂದು ಕೆಲವು ಘಟನೆಗಳಿಂದ ನಾನು ಬಂದೆ. ಅದೇ ಥರ ಬಿಸ್ನೆಸ್ರು ಅಷ್ಟೇ, 1 ಇರುತ್ತೆ, 2 ಆಗುತ್ತೆ, 3 ಹೋಗುತ್ತೆ, ಹಿಂಗೆ ಬೆಳೆಸ್ಕೊಂಡು ಬಂದೆ. ಬಟ್ ಇರ್ಬೋದು, ಭಗವಂತ ನಮಗೆ ಬೇರೆ ಬೇರೆ, ನೀನು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಬೇರೆ ಬೇರೆ ನೀನು ಬಿಸ್ನೆಸ್ ಮಾಡು, ವ್ಯವಹಾರಗಳು ಮಾಡು ಅಂತ ಭಗವಂತ ಬರೆದಿದ್ನೋ ಏನೋ ಗೊತ್ತಿಲ್ಲ. ಆ ಥರ ಅದೇ ಕರ್ಕೊಂಡೋಗ್ತು. ಆ ಟೈಮಲ್ಲೇ ನಾನೊಂದು ಇಲ್ಲೊಂದು 4-5 ಎಕರೆ ಜಮೀನು ಮಾಡಿದೆ. ಜಮೀನು ಮಾಡಿದಾಗ ನನಗೆ ಮಧ್ಯೆ ಪ್ಲ್ಯಾನ್ಸ್ ಬಗ್ಗೆ ತುಂಬ ಹುಚ್ಚಿರೋದ್ರಿಂದ ಆ ಹುಚ್ಕೊಂದು ಒಂದು ಉದಾಹರಣೆ ಹೇಳ್ತೀನಿ. ಹುಚ್ಚಂದರೆ ಚಿಕ್ಕ ವಯಸ್ಸಿನಲ್ಲಿ ನನಗೇನಾಗಿತ್ತು, ಕನಕಪುರದಲ್ಲಿ ಓದಬೇಕಾದ್ರೆ ಏನೊಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರಬೇಕು. ಗಿಡಗಳ ಮೇಲೆ ತುಂಬ ವ್ಯಾಮೋಹ ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ತೋಟಗಾರಿಕೆ ಇಲಾಖೆ ಇತ್ತು. ದಿನ ಒಂದು ಗಿಡ ನಾನು ಟೆಂಪ್ಟ್ ಮಾಡ್ತಿತ್ತು. ಆ ಗಿಡ ನಮ್ಮನೇಲಿ ಇಲ್ವಲ್ಲ, ಆ ಗಿಡ ನಮ್ಮನೇಲಿ ಇಲ್ವಲ್ಲ ಅಂತ. ನಿಜ ಹೇಳ್ತೀನಿ, ಒಂದು ದಿವಸ ಏನಾದ್ರು ಮಾಡೋದನ್ನ ಹೊಡೆದು ಬಿಡೋಣ ಅಂತ ಯಾರು ಹಿಂಗೆ ನೋಡಿದೆ, ಕಾಂಪೌಂಡ್ ಹಾರಿದೆ, ಗಿಡ ಕಿತ್ಕೊಂಡೆ, ಗೇಟ್ ಹತ್ರ ಬಂದೆ, ಹಿಡ್ಕೊಂಡ ಮಾಲಿ. ನನಗೆ ಗೊತ್ತಿಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅವ್ರು ಯಾರೋ ನೋಡ್ತಾವ್ರ ಅಷ್ಟೇ, ನನಗೆ ಮೈಂಡ್ ಇಲ್ವೇ, ಯಾರೋ ನೋಡ್ತಾ ಇಲ್ಲ ಅಂತ ಗಿಡ ಪ್ರಾಮಿಸ್ ಕಿತ್ಕೊಂಡ್ಬಿಟ್ಟೆ. ಆದರೆ ಅವರೆಂಥ ದೊಡ್ಡ ಮನುಷ್ಯ, ಆಫೀಸರು, ಮರ್ತೋಗ್ಬಿಟ್ಟಿದ್ದೀನಿ ಅವ್ರ ಹೆಸರುಗಳೆಲ್ಲ ಮರ್ತೋಗಿ, ಚಿಕ್ಕ ಹುಡುಗರುಗಳು. ಆ ಮನುಷ್ಯ ಹೊಡಿಬೋದಾಗಿತ್ತು, ಕಳ್ಳ ಅಂತ ಅನ್ಬೋದಾಗಿತ್ತು, ಏನೂ ಮಾಡಿಲ್ಲ ಸರ್. ಎಂತೆಂಥ ದೊಡ್ಡ ಮನುಷ್ಯರುಗಳಿದ್ದಾರೆ ಸರ್ ಸೊಸೈಟಿನಲ್ಲಿ. ಅವರು ಬಾಯಿಲಿ ಅಂತ ಆಫೀಸಲ್ಲಿ ಕುಣಿಸ್ಕೊಂಡ್ರು. ಯಾಕೆ ಕದ್ದೆ? ನೀನು ದುಡ್ಡು ಕದ್ದಿಲ್ಲ, ಏನೂ ಕದ್ದಿಲ್ಲ, ಗಿಡ ಕದ್ದಿದ್ಯಲ್ಲ ಅಂದರು. ಇಲ್ಲ ಸರ್, ನನಗೆ ತುಂಬ ಆಸೆ ಆ ಗಿಡದ ಮೇಲೆ, ದಿನ ಹೋಗ್ತಿದ್ದೆ, ನೋಡ್ತಿದ್ದೆ. ಹಂಗೆ ಹೇಳಿದ್ರೆ ನನ್ನೇ ಕೇಳಿದ್ರೆ ಕೊಡ್ತಾ ಇದ್ನಲ್ಲ. ತಪ್ಪು, ನೀನು ಕದ್ದೋಗಿ ತೊಗೊಂಡೋಗಿರೋ ತಪ್ಪು ಅಂತ ಆ ದೊಡ್ಡ ಮನುಷ್ಯ ಇವಾಗ ನೋಡಬೇಕು ಅನ್ನಿಸ್ತದೆ, ನಮ್ಮ ಹತ್ರ ಗೊತ್ತಾಗಲ್ಲ. ಒಂದು ಅಪಾಲಜಿಸಿ ಬರ್ಸ್ಕೊಂಡ್ರು, ನಾನು ಈ ಥರ ಇನ್ನು ಮುಂದೆ ಕಳ್ಳತನ ಮಾಡುವುದಿಲ್ಲ, ಆದ್ದರಿಂದ ಹಾಗೆ ಇನ್ನು ಮುಂದೆ ಅಂದ್ಬಿಟ್ಟು ಬರ್ಸ್ಕೊಂಡು ಒಂದು ಸೈನ್ ಮಾಡಿಸ್ಕೊಂಡ್ರು. ಸೈನ್ ಮಾಡಿಸ್ಕೊಂಡಾದ್ಮೇಲೆ ಆ ಗಿಡ ಕೊಟ್ಟರು. ನನ್ನೇ ಕೇಳಿದರೆ ಆ ಗಿಡ ಕೊಡ್ತಿದ್ದಲ್ಲ. ಅದರಿಂದ ನನ್ನ ತೋಟದಲ್ಲಿ ನನಗೊಂದು ಭಾಳ ಇಷ್ಟ ಅಂದರೆ ರೈತ ಜೀವನ ಮಾಡಬೇಕು ಅಂತ ತುಂಬ ಇಷ್ಟ. ಅದರಿಂದ ಕುರಿ ಫಾರಮ್ ಮಾಡಿದೆ, ಡಾಗ್ ಫಾರಮ್ ಮಾಡಿದೆ, ಆಮೇಲೆ ಡೈರಿ ಮಾಡಿದೆ. ಅದರಿಂದ ಎಲ್ಲನೂ ಸ್ವಲ್ಪ ಮಾಡಿಕೊಂಡು ಏನೋ ಕಣ್ಣು ಬಿಟ್ಟ ಮೇಲೆ ನಾನು ಒಂದು 8-10 ಎಕರೆ ಜಮೀನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಎಷ್ಟು ಸರಳವಾಗಿ ಒಳ್ಳೆ ಸಿನಿಮಾದಾಗ ಫ್ಲ್ಯಾಶ್ ಬ್ಯಾಕ್ ಥರ ಪಟ್ ಅಂತ ಹೇಳ್ಬಿಟ್ರಿ. ಹೆಂಗೆ ಸಾಧ್ಯ ಸರ್? ಯಾಕಂದ್ರೆ ಒಬ್ಬ ಮನುಷ್ಯ ಒಂದನ್ನು ನಂಬಿರ್ತೀವಿ, ಇಡೀ ಜೀವಂತ ಒಂದು ಅದಕ್ಕೆ ಬರೀ ಹಣ ಹಾಕಿರ್ತೀವಿ, ವಯಸ್ಸು ಹಾಕಿರ್ತೀವಿ, ಅನುಭವ ಹಾಕಿರ್ತೀವಿ, ಬಿಟ್ಟು ಬರೋದು ಭಾಳ ಕಷ್ಟ. ಈಗೆಲ್ಲ ಒದ್ದಾಡ್ತಾ ಇರೋದು ನಮ್ಮದೆಲ್ಲ ಯುವ ಸಮೂಹ ಅದೇ, ಸ್ವಲ್ಪ ಮಧ್ಯ ವಯಸ್ಕರದು ಅದೇ. ಯಾರೋ ಒಬ್ಬರು ಏನಾದ್ರು ಮಾಡ್ಕೊಂಡಿದ್ರು ಇದನ್ನು ಬಿಟ್ಟು ಇನ್ನೊಬ್ರಿಗೆ ಇನ್ನೊಂದು ಬಿಸ್ನೆಸ್ಗೆ ಹೇಗೆ ಹೋಗಲಿ ಅಂತಲೇ ಯೋಚನೆ ಮಾಡ್ತಿರ್ತೀವಿ. ಹೇಗೆ ಇಷ್ಟು ಬಿಸ್ನೆಸ್ಸನ್ನು ಮಾಡೋದಕ್ಕೆ ನಿಮಗೆ ಅದು ಪ್ರೇರಣೆ ಬಂತು? ಹೇಗೆ ಅದಕ್ಕೆ ತರಬೇತಿ ಹೊಂದಿದ್ರಿ? ಅನುಭವ ಎಲ್ಲಿಂದ ತೊಗೊಂಡು ಬಂದ್ರಿ? ಬಂಡವಾಳ ಮತ್ತೆ ಹೇಗೆ ತೊಡಗಿಸಿದ್ರಿ? ಸರ್, ನಾವು ಮನಸ್ಸಿಟ್ಟು ಪ್ರಯತ್ನ ಮಾಡಿದ್ರೆ ಯಾವುದೂ ದುಡ್ಡಲ್ಲ. ಯಾರೋ ಪುಣ್ಯಾತ್ಮ ಕೊಡ್ತಾನೆ, ಯಾರೋ ಪುಣ್ಯಾತ್ಮ ಐಡಿಯಾ ಕೊಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಈಗ ಪ್ರತಿಯೊಬ್ಬರು ಸಾಧಕರೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮನೇಲೆ ಕೂತಿದ್ರೆ ಯಾರು ಏನು ಸಾಧನೆ ಮಾಡ್ತಿದ್ರು? ಅವ್ರು ಈಚೆ ಬಂದಾಗ್ತಾನೆ, ನಾವು ಯುದ್ಧಕ್ಕೆ ಹೋದಾಗ್ತಾನೆ ಸೋಲು ಗೆಲುವು ಗೊತ್ತಾಗೋದು.
ಅದರಿಂದ ಎಲ್ಲ ಯುದ್ಧಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಜನ ಓಡ್ತಾ ಇರ್ತಾರೆ, ಕೆಲವ್ರಿಗೆ ಅದೃಷ್ಟ ಇರ್ಬೋದು, ಕೆಲವ್ರಿಗೆ ಅದೃಷ್ಟ ಇಲ್ಲದೆ ಇರ್ಬೋದು, ಬಟ್ ಪ್ರಯತ್ನ ನಿಲ್ಲಿಸಬಾರ್ದೆ. ನಾನು ವಾಟ್ಸಪ್ಪಲ್ಲಿ ಇದೆ, ನೀವು ನೋಡಿ, ಇವಾಗ ತೆಗೆದು ನೋಡಿ, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಈಸ್ ಮೈ ಪ್ಯಾಷನ್. ಅಂದರೆ ನನ್ನ ಪ್ಯಾಷನ್ನೇ, ನನ್ನ ಸ್ವಭಾವನೇ ದುಡಿಬೇಕು. ಅದೇ ಹೇಳಿಲ್ವ ಅವಾಗೆ, ದುಡಿತಿದ್ರೆ ಜೀವನ, ದುಡ್ಡಿದ್ರೆ ಜೀವನ ಅಲ್ಲ, ದುಡಿತಾ ಇರಬೇಕು. ರೆಸ್ಟ್ ಈಸ್ ಈಕ್ವಲ್ ಟು ರಸ್ಟ್. ನೀನು ಯಾವತ್ತು ವಿಶ್ರಾಂತಿ ಮಾಡ್ತೀಯಾ ಆವತ್ತು ತುಕ್ಕುಡಿಯುತ್ತೆ ಬಾಡಿ. ಏನೋ ಒಂದು ಸಾರಿ ನನಗೆ ಹುಷಾರಿಲ್ಲ ಅಂದರೆ ಒಂದು ಕೆಲಸ ಮಾಡ್ಕೊಂಡು ಬಂದ್ರೆ ಅವತ್ತು ತೃಪ್ತಿ ನನಗೆ. ಇಲ್ಲಾಂದರೆ ನಾನು ಊಟ ಮಾಡೋದಕ್ಕೆ ಅದು ಸಮಾಧಾನ ಆಗಲ್ಲ. ಏನು ಇವತ್ತು ಮೈ ಕಳ್ತನ ಆಗ್ಬಿಡ್ತಲ್ಲ, ನನ್ನ ಮೈ ಮೋಸ ಆಗ್ಬಿಡ್ತಲ್ಲ, ಏನು ಅಟ್ಲೀಸ್ಟ್ ಹುಷಾರಿಲ್ಲ ಅಂದ್ರೂ ಇವಾಗ ಗಂಧಕಡ್ಡಿ ಫ್ಯಾಕ್ಟ್ರಿ ಅಂತೀನಿ, ಒಂದು ಹುಷಾರಿರಲಿಲ್ಲ, ಒಂದು ಸಲ ಜಾಂಡೀಸ್ ಏನೋ ಬಂದುಬಿಟ್ಟಿತ್ತು, ಡ್ರಿಪ್ ಹಾಕ್ಸ್ಕೊಂಡೋಗಿ ಗಂಧಕಡ್ಡಿ ಹಾಕಿದ್ದೀನಿ. ಇವತ್ತು ನೆನೆಸ್ಕೊಳ್ತೀನಿ ನಾನು. ಅಂದರೆ ನಾನು ಹಾಸ್ಪಿಟ್ಲಲ್ಲಿ JSS ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ. ಆದರೆ ಅವ್ರಿಗೆ ಕೊಡೋವಂಥದ್ದು ನಾನು ಮಾಲ್ ಕೊಡಲೇಬೇಕಿತ್ತು, ಇಲ್ಲ ಅಂದರೆ ರಿಜೆಕ್ಟ್ ಆಗ್ತದೆ. ಇಲ್ಲ ಅಂದರೆ ನನ್ನ ಬಡತನ ತಕ್ಷಣ ಅದರಲ್ಲೇ ತೆಗೆದುಬಿಟ್ಟು ಎಲ್ಲ ನಾನು ಎಸ್ ರಂಗರಾವ್ರವ್ರಿಗೆ ಇದು ಅಗರಬತ್ತಿ ಹಾಕ್ಬಿಟ್ಟು ತಿರ್ಗಾ ಬಂದು ಬೆಡ್ ಮೇಲೆ ಮನಿಕೊಂಡಿದ್ದೀನಿ. ಒಪ್ತೀರಾ ಇದನ್ನು? ಈ ಥರ ಶ್ರಮ ಪಡಬೇಕು ಸರ್. ಯಾವುದು ಕಷ್ಟಪಡದೆ ಯಾವುದೂ ಇಲ್ಲ, ಯಾರೋ ಮಾಡಿಟ್ಟಿರಬೇಕು, ಅದ್ರ ಬೆಲೆನೂ ಗೊತ್ತಾಗಲ್ಲ ನಮಗೆ. ಬಿಡಿ, ಹೊಸದಾಗಿ ಮದುವೆ ಆಗಿರ್ತೀರಿ, 2 ಮಕ್ಕಳು ಅವಾಗಿನ್ನೂ ಚಿಕ್ಕವು ಅಂತ ಅನ್ಕೋತೀನಿ. ನಿಮ್ಮದು ಬಿಸ್ನೆಸ್ ನಡೆಯುವಾಗ ಹೇಗೆ ಸಂಸಾರ ಸಾಕ್ತಿತ್ತಾ ನಿಮ್ಮ ಈ ದುಡಿಮೆಯಲ್ಲೇ? ಅದೇ ಸರ್, ನಮ್ಮದು ಯಾವತ್ತು ಮನುಷ್ಯ ಮೆಟ್ಲು ಎತ್ಕೊಂಡು ಹೋದರೆ ಅದೊಂದು ಮನೆ ಕಂಪ್ಲೀಟ್ ಆಗುತ್ತೆ. ಒಂದೊಂದು ಇಟ್ಕೆನೇ ಕಟ್ಕೊಂಡು ಹೋಗಬೇಕು. ಅದೇ ಥರ ನನ್ನ ಜೀವನದಲ್ಲೂ ಹಾಗೆ ಮನೆ ಕಟ್ಕೊಂಡು ಬಂದಿದ್ದು ನಾನು. ಅಂದರೆ ಒಂದೊಂದು ಇಟ್ಕೆನೇ ಅಂದರೆ ಎಲ್ಲೋ ಚೀಟಿ ಹಾಕೋದು, ಅಲ್ಲಿ 2 ಲಕ್ಷ ಬಂದರೆ ಇಲ್ಲಿ ತೋರಿಸೋದು, ಆ ಬಿಸ್ನೆಸ್ ತಗೊಂಡೋಗಿ ಅಲ್ಲೂ ಸ್ವಲ್ಪ. ಅಂದರೆ ವಿ ಶುಡ್ ನಾಟ್ ಕೀಪ್ ಆಲ್ ದ ಫ್ರೂಟ್ಸ್ ಇನ್ ದ ಸಿಂಗಲ್ ಬ್ಯಾಗ್ ಅಂತೆ. ಅಂದರೆ ಮೈಂಡ್ ಸೆಟ್. ಯಾರೋ ಇಂಥ ದೊಡ್ಡವ್ರು ಹೇಳಿರೋದು. ನಾನು ಸ್ವಲ್ಪ ಬುಕ್ ಓದೋ ಚಟ ಜಾಸ್ತಿ ನನಗೆ. ನನಗೆ ನಿದ್ದೆ ಬರಬೇಕಾದ್ರೆ ಬುಕ್ ಏನಾದರೂ ಓದ್ಬೇಕು ರಾತ್ರಿ. ನಾನು ಏನೋ ಮನುಷ್ಯ ತಿಳ್ಕೊಳ್ಬೇಕು. ಇವತ್ತು ನಾನು ನೋಡಿದ್ರೆ ಟಿ ವಿನಲ್ಲಿ ಈ ಧಾರಾವಾಹಿ ಅದೆಲ್ಲ ನೋಡೋದಿಲ್ಲ, ನ್ಯೂಸ್ ನೋಡ್ತೀನಿ, ಅಥವಾ ಯಾರಾದರೂ ಒಳ್ಳೆ ವ್ಯಕ್ತಿ ಮಾತಾಡ್ತಾ ಇದ್ರೆ ಅದನ್ನು ಕಿವಿ ಕೊಟ್ಟು ಕೇಳಿಸ್ಕೊಡ್ತೀನಿ. ಅಂಥವು ಯಾರೋ ಒಬ್ಬ ಹುಡುಗ ಓಡೋನು ನಮಗೆ ಪ್ರೇರೇಪಣೆ ಆಗಿಬಿಡುತ್ತೆ ಸರ್. ಅವ್ನು ಜ್ಞಾನ ಏನೋ ಕೊಡ್ತಾನೆ. ಇದು ಪ್ರಪಂಚ ಇದೆಯಲ್ಲ, ಇದಕ್ಕೂ ಕೊನೆಯೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನೋ ವ್ಯಕ್ತಿತ್ವ ವಿಷಯ ಇದ್ದೇ ಇರುತ್ತೆ. ನಾವು ತಿಳ್ಕೊಳ್ಳೋದಕ್ಕೆ ಅದನ್ನು ಹಂಬಲಿಸ್ಬೇಕು, ಆವಾಗ ಸಿಗುತ್ತೆ. ಆ ಥರ ನಮ್ಮ ದಾರಿ ಹೋಗ್ರಿಗೆ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಗೊತ್ತಿಲ್ಲದೆ ಇರೋರು. ಅದರಲ್ಲಿ ನಮಗೆ ರಾಜ್ಕುಮಾರು ನಮಗೆ ಭಾಳ ಅವ್ರದ್ದು ಪಿಕ್ಚರ್ ನೋಡಿ ನಮ್ಗೆ ಒಳ್ಳೆತನ ಅನ್ನೋದು ಮೈಗೂಡಿಸ್ಕೊಂಬ. ತಂದೆ ತಾಯಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಅಕ್ಕ ತಂಗಿರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಹೆಂಗೆ ಪ್ರೀತಿ ಕೊಡಬೇಕು, ಅವರೆಲ್ಲ ನಮ್ಗೆ ಹಾಕ್ಕೊಟ್ರೋ ದಾರಿದೀಪ. ಇತಿಹಾಸ ನೀವು ಸೃಷ್ಟಿ ಮಾಡೋನು ಬಡವ ಆಗಿದ್ರೆ ಮಾತ್ರ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ನೀವೆಲ್ಲಾದರೂ ನೀವು ಇಷ್ಟು ಹಿಂದ್ಗಡೆ ತೊಗೊಳೋದಾದರೆ ಅವನು ಕಲ್ಪೆಟ್ಟು ತಿಂದು ಶಿಲೆ ಆದಾಗೆ ಅವನು ಮನುಷ್ಯ ಆಗೋದು. ನೀವು ಪ್ರತಿಯೊಬ್ಬನ ಹಿಸ್ಟ್ರಿಗಳು ತೊಗೊಳ್ಳಿ, ಭಾಳ ಕಷ್ಟದಿಂದನೇ ಬರ್ತಾನೆ. ಸುಖದಿಂದ ಬರೋನು ಅವನಿಗೇನು ಗೊತ್ತಿಲ್ಲ, ನೋವೇ ಗೊತ್ತಿಲ್ವಲ್ಲ. ನೋವು ಗೊತ್ತಾದರೆ ತಾನು ಅದನ್ನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡೋದು. ಆ ಥರ ಆ ಪ್ರೇರಣೆಯಿಂದ ಬಂದೆ ನಾನು. ಓಕೆ, ಒಂದೇ ಸಲ ಕೊನೆಗೆ ಹೇಳ್ಬಿಟ್ರಿ, ಇಷ್ಟು ಬಿಸ್ನೆಸ್ ಮಾಡಿದೆ, ಅವು ಎಲ್ಲವೂ ಸಕ್ಸಸ್ ಆಯ್ತಾ? ನೀವು ಕೊನೆಗೆ ಮಾಡಿದ್ದು ಕೋಳಿ ಫಾರ್ಮ್ ಮಾಡಿದ್ರಿ, ಇನ್ನೇನೇ ಮಾಡಿದ್ರಿ, ಅವು ಏನಾದವು? ಅಂದರೆ ನಾನು ಹೇಳಿದೆ, ನಾನು ಶುಡ್ ನಾಟ್ ಕೀಪ್ ದ ಆಲ್ ಫ್ರೂಟ್ಸ್ ಇನ್ ಸಿಂಗಲ್ ಬಾಕ್ಸ್ ಅಂತ. ಮಾರ್ಕೆಟಲ್ಲಿ ಬಾಸ್ಕೆಟಲ್ಲಿ ಇಡಬಾರ್ದಂತೆ. ಅಂದರೆ ಯಾರೋ ಹೇಳ್ಕೊಟ್ಟವ್ರು ನನಗೆ, ಅದನ್ನೆಲ್ಲ ನಾವು ಗಮನಿಸ್ಬೇಕಲ್ಲ. ಅಂದರೆ ಒಂದು ದುಡ್ಡು ತಗೊಂಡು ಒಂದು ಬಿಸ್ನೆಸ್ ಮಾಡಬಾರ್ದು. ಯಾವತ್ತೂ 4-5 ಬಿಸ್ನೆಸ್ ಮಾಡಬೇಕು, 4-5 ಕಡೆ ಹಂಚಬೇಕು. ನನಗೆ ಇಲ್ಲಿ ಅನುಭವ ಇರೋದು ಒಂದರಲ್ಲೇ. ನನಗೆ ಇಡ್ಲಿ ಸಾಂಬಾರು ಮಾಡೋದ್ರಲ್ಲಿ ಮಾತ್ರ ಅನುಭವ ಇದೆ, ಹೋಟೆಲ್ ಮಾಡಿ. ಬೇರೆ ಇನ್ನೇನು ಮಾಡಲಿ ನಾನು? ಹೇಗೆ ಹೇಳ್ತೀರಿ ಅದನ್ನು? ನೀವು ಇಡ್ಲಿನ ಎಷ್ಟು ದಿವಸ ತಿಂತೀರಾ? ಇಡ್ಲಿನ ಒಂದೇ ಇಡ್ಲಿ ನೀವು ದಿನ ತಿಂತೀರಾ? ಇಡ್ಲಿ ಸಾಂಬಾರು ಒಂದೇ ದಿವಸ ಇರ್ತದೆ, ಏನಾದರೂ ಬೇರೆ ಬೇಕಾಗ್ತದೆ. ಅದಕ್ಕೆ 4-5 ಥರ ಮಾಡೋಕ್ಕೆ ಹೋದರೆ 4-5 ಥರ ಟೇಸ್ಟ್ ಕೊಡ್ಬೋದು. ನೀವು ಒಂದೇ ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಕ್ಸಸ್ ಆಗಲ್ಲ. ನೋಡಿ, ಇವಾಗ ಗಂಧಕಡ್ಡಿ ಫ್ಯಾಕ್ಟ್ರಿ ಅದನ್ನೇ ನಂಬ್ಕೊಂಡು ಜೀವನ ಮಾಡಿದ್ರೆ ಡಮಾರು. ಇವತ್ತು ರೈತನ ಬಾಳು ತುಂಬ ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ನಾವು ಜೀವನದಲ್ಲಿ ಸೈನಿಕನಿಗೆ, ನಮ್ಮ ದೇಶ ಕೊಡೋ ಸೈನಿಕನಿಗೆ, ನಮ್ಗೆ ಅನ್ನ ಕೊಡೋ ರೈತನಿಗೆ ನಾವು ಯಾವತ್ತು ನಮ್ಮ ದೇಶ ಅವ್ರಿಗೆ ಬೆಲೆ ಕೊಟ್ಟು ಉತ್ತುಂಗದಲ್ಲಿ ಇರ್ತದೋ ಆ ದೇಶ ಎಲ್ಲ ಪ್ರಬುದ್ಧತೆಯಿಂದ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನೇ ಭಾಳ ಶ್ರಮಜೀವಿ ಅಂದರೆ ಅವನೇ. ಆದರೆ ತುಂಬ ನೋವಲ್ಲಿದ್ದಾನೆ. ಹೇಳಕ್ಕೆ ಹೋದರೆ ಅದೊಂದು ಪಾಠೇ ಆಗೋಗ್ಬಿಡ್ತದೆ. ನನಗೆ ರೈತರ ಬಗ್ಗೆ ತುಂಬ ಕಾಳಜಿ ಇದೆ. ಅವ್ರು ಏನು ಕೊಡೋದು ಬೇಡ, ಯಾವ ಸಬ್ಸಿಡಿ ಕೊಡೋದು ಬೇಡ, ಏನೂ ಬೇಡ. ರೈತರಿಗೊಂದು ಬೆಂಬಲ ಬೆಲೆ. ಏನು ಬೆಳೀತಾನೆ, ಒಂದು ಟೊಮೊಟೊ ಬೆಳೀತಾನ, ಒಂದು ಫಿಕ್ಸ್ ರೇಟು ಸರ್. ಟೊಮೊಟೊ ಒಂದೊಂದು ಕ್ರೇಟು 20 ರೂಪಾಯಿ, 10 ರೂಪಾಯಿ, ಒಂದು ಟೈಮಲ್ಲಿ 800 ರೂಪಾಯಿ, 400 ರೂಪಾಯಿ. ಅದು ಬೇಡ, ಒಂದು ಸ್ಟೆಬಿಲಿಟಿ ಇಟ್ಬಿಡಲಿ. ಅವನೇನೋ ಒಂದು ಟೊಮೊಟೊ ಬೆಳೀತಾನ, ಬೀನ್ಸ್ ಬೆಳೀತಾನ, ಬೆಂಡೆಕಾಯಿ ಬೆಳೀತಾನ, ಎಳ್ನೀರು ಬೆಳೀತಾನ. ನೋಡಿ, ಎಳ್ನೀರು ಬಗ್ಗೆ ವಿಷಯ ಅಂತ ಅಂದರೆ ರೈತನ ಗೋಳು,
25 ರೂಪಾಯಿ ನಮ್ಮ ಹತ್ರ ತೊಗೊಳ್ತಾರೆ, 50 ರೂಪಾಯಿ ಅಲ್ಲಿ ಮಾಡ್ತಾರೆ. 25 ರೂಪಾಯಿ ಕೊಟ್ಟವನು ಏನು ಮಾಡಿರ್ತಾನೆ, ಅದನ್ನು ಗಿಡ ಎಲ್ಲ ಹುಡುಕಿರ್ತಾನೆ, ಗುಂಡಿ ತೋಡಿರ್ತಾನೆ, ಅದಕ್ಕೆ ಗೊಬ್ಬರ ಹಾಕಿರ್ತಾನೆ, ಅದಕ್ಕೆ ನೀರು ಹಾಕಿರ್ತಾನೆ, ಅದನ್ನು ಬೆಳೆಸಿರ್ತಾನೆ, 10 ವರ್ಷ 15 ವರ್ಷ ಫಲ ಕಾಯ್ತಾನೆ. 25 ರೂಪಾಯಿ ಅಲ್ಲಿ ಬಂದು ಬಿಚ್ಕೊಂಡು ರೋಡ್ ದಾಟ್ತಟ್ಕೆ 50 ರೂಪಾಯಿ. ಅವನಿಗೂ 25 ರೂಪಾಯಿ, ನನಗೂ 25 ರೂಪಾಯಿನಾ? ಇದು ಯಾವುದು ಸಾಮಾಜಿಕ ನ್ಯಾಯ? ಆಮೇಲೆ 24 ಗಂಟೆ ಕರೆಂಟು, ಮಧ್ಯರಾತ್ರಿ ಕರೆಂಟ್ ಕೊಡ್ತಾರೆ. ನಮ್ಮ ಜೀವನದಲ್ಲಿ 50 ವರ್ಷ ಆಯಿತು, ಇವತ್ತು ಕರೆಂಟ್ಗೋಸ್ಕರ ಒದ್ದಾಡ್ತಾ ಇದ್ದೀವಿ. ಇದೆಲ್ಲ ಯಾವತ್ತು 50 ವರ್ಷದ ಹಿಂದೆ ಆಗೋವಂಥ ಕೆಲಸಗಳಿವೆಲ್ಲ. ಸರ್ ಇವತ್ತು ಮಧ್ಯರಾತ್ರಿ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ ಅಲ್ಲಿ ಹೆಂಡತಿ ಪಕ್ಕ, ಅವ್ರ ಪಕ್ಕ, ನೆಂಟರ ಪಕ್ಕ, ಮಕ್ಕಳ ಪಕ್ಕ ಬಿಟ್ಟು ಹೋಗಿ ರಾತ್ರಿ 1 ಗಂಟೆಯಲ್ಲಿ ಹೆಂಗೆ ಸರ್ ನೀರು ಕಟ್ಟಕ್ಕೆ ಸಾಧ್ಯ? ನೀವು ಅನ್ನ ಕೊಡೋಣ ಇಷ್ಟೊಂದು ಭಾಳ ತ್ಯಜಿಸ್ಬಿಟ್ರೆ, ನಿಕೃಷ್ಟವಾಗಿ ಅವ್ರನ್ನ ನಡೆಸ್ಕೊಂಡ್ರೆ ಎಲ್ಲಿ ಬರುತ್ತೆ ನೋಡಿ. ಈಗ ಇವ್ರಿಗೆ ಬರಲಿ, ಯಾರು ಸೈನಿಕರಿಗೆ ಬರಲಿ, ಯಾರಾದರೂ ಸಾಹುಕಾರ ಮನೇಲಿ ಹೋಗಿ ಸೈನಿಕರಾಗಿದ್ದಾರಾ? ಯಾಕೆ ಬಡವರೇ ಯಾಕಾಗಬೇಕು? ಎಲ್ಲ ದೇಶಗಳಲ್ಲಿದ್ದಂಗೆ 2 ವರ್ಷ ಮಕ್ಕಳನ್ನ ಕಳಿಸಿ. ಅಂದರೆ ಪ್ರಪಂಚದಲ್ಲಿ ಈ ಥರ ಎಲ್ಲ ಇದೆ ಸರ್. ಡಾಕ್ ಫಾರ್ಮ್ ಎದಕ್ಕೆ ಮಾಡಿದ್ರಿ ಅದನ್ನು? ಅದು ಹೇಳ್ತೀನಿ. ಹೌದು, ತುಂಬ ಭಾಳ ಲಾಭ ಇತ್ತು ಅದ್ರಿಗೆ. ತುಂಬ ಲಾಭ ಇದೆ, ಹೇಳ್ತೀನಿ ಬೇಕಾರೆ. ಹೇಳ್ರಿ ಏನದು ಸರ್? ಈಗ ಒಂದು ಕುರಿ ಮರಿ ಒಂದು ಟೈಮಿಗೆ ಎಷ್ಟು ಮರಿ ಹಾಕುತ್ತೆ? ಒಂದೇ ಮರಿ ಹಾಕೋದು. ನಾಯಿ ಮರಿ 6 ತಿಂಗಳಿಗೆ 6 ಮರಿ ಹಾಕುತ್ತೆ. 6 ಮರಿಗೆ ಇವತ್ತು ಎಷ್ಟು ಪ್ಯಾಷನ್ ಆಗಿದೆ ಅಂದರೆ, ಪ್ರತಿಯೊಂದು ಮನೇಲೂ ಒಂದು ನಾಯಿ ಇರಬೇಕು. ತಂದೆ ತಾಯಿ ಕೇರ್ ಮಾಡಲ್ಲ, ನಾಯಿನ ಮುದ್ದಾಡ್ತಾರೆ. ಅಪ್ಪ ಅಮ್ಮ ಅಲ್ಲಿ ಸಾಯ್ತಿದ್ರು ಮಾತಾಡಲ್ಲ, ನಾಯಿನ ಮಾತ್ರ ಮುದ್ದಾಡಿ ಅದಕ್ಕೆ ಜಾಡೆ ಕಟ್ಟು ಟೇಪ್ ಕಟ್ಟು, ಇದರಲ್ಲಿ ಅಂದರೆ ವ್ಯಾಮೋಹ ಬೇರೆ ಬೇರೆ ಕಡೆ ತಿರುಗ್ತಾ ಇದೆ. ಅಂದರೆ ಜನಗಳಲ್ಲಿ ಪ್ಯಾಷನ್ ಜಾಸ್ತಿ ಆಗಿಬಿಟ್ಟಿದೆ. ಅವ್ರು ನಾಯಿ ಸಾಕಬೇಕು, ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿದೆ. ನಾಯಿ ಸಾಕಬೇಕು, ಅದನ್ನು ಹೆಣ್ಮಕ್ಳು ಮುದ್ದಾಡೋ ಥರ ಆಗಿಬಿಟ್ಟಿದೆ, ಅದನ್ನು ಮಗು ಥರ ನೋಡ್ಕೊಳ್ತಾರೆ. ಈ ಥರದೊಂದು ಬಂದಮೇಲೆ 6 ಮರಿನೂ ನಿಮಗೆ 10,000 ಸಾವಿರಕ್ಕೆ ಹೋಗುತ್ತೆ. ಅದೊಂದು 3 ತಿಂಗಳು ಪೆಡಿಗ್ರಿ ಅದು ಇದು ಹಾಕಿ ಸಾಕ್ತೀವಿ, ಅದು ಒಂದೊಂದು 10,000 ಸಾವಿರಕ್ಕೆ ಹೋಗುತ್ತೆ. ಅಂದರೆ ಒಂದು ನಾಯಿ 6 ತಿಂಗಳಿಗೆ 1-1.5 ತಿಂಗಳು 2 ತಿಂಗಳು ಫೀಡ್ ಮಾಡಿದ್ರೆ ಸಾಕು, 70-80 ಸಾವಿರ ದುಡಿತದಲ್ಲ. ಒಂದು 6 ತಿಂಗಳಿಗೆ ಈ ಕುರಿ ತಗೊಂಡು ಏನು ಮಾಡೋದು? ವರ್ಷಕ್ಕೊಂದು ಮರಿ ಆಗ್ತದೆ. ನಾಯಿನಲ್ಲಿ ಲಾಭ ಇದೆ. ಆಮೇಲೆ ಈ ನಾಯಿಗಳಿರ್ತವೆ, ಎಲ್ಲೋ ನಾಯಿಗಳು. ಈಗ ನನ್ನ ಮನೇಲಿ ನಾಯಿ ಇದ್ದರೆ ನಾನೆಲ್ಲೋ ಹೋಗ್ಬೇಕು, ದೇವಸ್ಥಾನಕ್ಕೋ ಇನ್ನೊಂದು ಕಡೆ ಹೋಗಬೇಕು. ಅದನ್ನು ನಾಯಿನ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ಈಗ ಬೋರ್ಡಿಂಗ್ ಅಂತ, ನಾಯಿ ಬೋರ್ಡಿಂಗ್ ಅಂತಲೇ ಮಾಡಿದ್ದೋ ನಾವು. ಅದು ತಗೊಂಬಂದುಬಿಟ್ರೆ ಒಂದಿನಕ್ಕೆ 300 ರೂಪಾಯಿ. ಅದಕ್ಕೆ ಊಟ ಕೊಡು, ತಿಂಡಿ ಕೊಡು, ವಾಶ್ ಮಾಡು, ನಾನು ಇಟ್ಕೊ. ಅವ್ರು ಬಂದಾಗ ಅದಕ್ಕೊಂದು ಸ್ಪ್ರೇ ಮಾಡಿ ಸ್ನಾನ ಮಾಡಿಸಿ ಅವ್ರ ಮನೆಗೆ ಕಳಿಸು. ಅದು ಮಾಡಿದೆ. 300 ರೂಪಾಯಿ ಒಂದಿನಕ್ಕೆ. ಒಬ್ಬೊಬ್ಬ 8,000 10,000 ಎಲ್ಲ ಪೇಮೆಂಟ್ ಮಾಡೋರೆ. ಅಂದರೆ ಒಂದೊಂದು ತಿಂಗಳೇ ಬಂದಿರಲ್ಲ. ನಾವು 1 ತಿಂಗಳು ನಾವು ನೋಡ್ಕೊಳ್ತೀವಿ. 1 ಡೇಗೆ 300 ರೂಪೀಸ್. ಈ ಬೇಬಿ ಕೇರ್ ಅಂತ ಮಾಡ್ತಾರಲ್ಲ ಸರ್, ಬೇಬಿ ಡೇ ಕೇರ್ ಅಂತ, ಡಾಕ್ ಕೇರ್ ಇದು. ಎಸ್, ಈ ಪ್ಯಾಷನ್ನು ಜನಗಳ ಪ್ಯಾಷನ್ ಹಂಗಿದೆ. ಓಕೆ, ಮನೇಲಿ ತಂದೆ ತಾಯಿ ನೋಡಲ್ಲ, ಒಂದು ದಿವಸ ಟ್ಯಾಬ್ಲೆಟ್ ತೊಗೊಂಡ ಅಂತ ನೋಡಲ್ಲ, ಏನಿಲ್ಲ. ನಾಯಿಗೆ ಮುದ್ದಾಡ್ತಾರೆ, ನಾಯಿಗೆ ಮಾಡ್ತಾರೆ. ತಪ್ಪು, ನಾಯಿ ತಪ್ಪು ಅಂತ ಹೇಳ್ತಾ ಇಲ್ಲ, ಎರಡಕ್ಕೂ ಬೆಲೆ ಕೊಡಿ. ಓಕೆ, ಹಾಗೆ ಒಳ್ಳೆ ಲಾಭ ಬಂತು ಹಂಗಾರೆ ಅದ್ರಿಗೆ. ಅದರಲ್ಲೂ ನಾನು ಸ್ವಲ್ಪ. ಆಮೇಲೆ ಇಷ್ಟೇ ಸರ್, ನಾವು ಯಾವತ್ತು ಕ್ಯಾಲ್ಕುಲೇಷನ್ನ ನಾವು ಬ್ಲೈಂಡಾಗಿ ಮಾಡ್ಕೋಬೋದು. ನಿಮ್ಮ ಹತ್ರ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಕರೇ ಹೇಳಿದ್ರು. ನಿನ್ನ ಕೈಯಲ್ಲಿ 100 ರೂಪಾಯಿ ಇದ್ದರೆ 50 ರೂಪಾಯಿ ಸಾಲ ಮಾಡು, ನೀನು ಗೆಲ್ತೀಯ. ನೀನು 50 ರೂಪಾಯಿ ಇಟ್ಕೊಂಡು 500 ರೂಪಾಯಿ ಸಾಲ ಮಾಡಿದ್ರೆ ನೀನು ಗೆಲ್ತೀಯಾ? ಇಲ್ಲ. ಕ್ಯಾಲ್ಕುಲೇಷನ್ನೇ. ಪ್ರತಿಯೊಬ್ಬ ಮನೆಯಲ್ಲೂ ಮ್ಯಾಥಮೆಟಿಕ್ಸ್ ಇರಬೇಕು, ಪ್ರತಿಯೊಂದು ವಿಷಯದಲ್ಲೂ ಮ್ಯಾಥಮೆಟಿಕ್ಸ್ ಇರಬೇಕು. ಹಂಗನ್ಬಿಟ್ಟು ನೀನು ಊಟ ಮಾಡೋದು ನಿಲ್ಲಿಸು, ಇನ್ನೊಂದು ತಿನ್ಸು, ಜಿಪುಣತನ ಮಾಡು ಅಂತ ಅಲ್ಲ. ದೇವ್ರು ಕೊಟ್ಟೇ ಕೊಡ್ತಾನೆ, ನೀನು ಅದನ್ನು ಕರೆಕ್ಟಾಗಿ ಸಮರ್ಪಕವಾಗಿ ಪ್ಲ್ಯಾನ್ ಮಾಡಿ ಜೀವನನ ನಡೆಸ್ಕೊಂಡು ಹೋಗು. ಎಂಥವ್ರು ನೀವು ಅಂತಿದ್ದೀರ, ನೀವು ಒಬ್ಬ ಗುಡಿಸ್ಲಲ್ಲಿ ಒಬ್ಬ ಇಡ್ಲಿ ಮಾರೋರು ಯಾಕೆ ಕುಡ್ಕೊಂಡು ಹೋಗ್ತೀವಿ ನಾವು? ಏನಿರಬೇಕು ಅವ್ನ ವಿಶೇಷ? ಏನು ಪ್ರಪಂಚದಲ್ಲಿ ಇಲ್ದೇ ಇರೋ ಇಡ್ಲಿ ಮಾಡಿದಾನ? ಇಲ್ಲ. ಅದರಲ್ಲೇನು ವಿಶೇಷ ಅಂದರೆ ನೋಡಿ, ಏನೋ ಒಂದು ಇದು ಇದೆಲ್ಲ ಪ್ಲಾಸ್ಟಿಕಲ್ಲಿ ತಿನ್ನಿಸ್ತಾರೆ. ಅವ್ನು ಪ್ಲಾಸ್ಟಿಕ್ ಇಲ್ಲ ಅಂತ ಬಟ್ಟೆ ಹಾಕ್ತಾನೆ, ಅದರಲ್ಲಿ ಗೆದ್ದ. ಕ್ಲೀನೆಸ್ಸಲ್ಲಿ ಗೆದ್ದ, ಸರ್ವಿಸಲ್ಲಿ ಗೆದ್ದ. 3. ಒಬ್ಬ ಮನುಷ್ಯ ಕ್ಲೀನೆಸ್ ಕೊಡಬೇಕು, ಮಾತು ಚೆನ್ನಾಗಿ ಆಡಬೇಕು, ಪ್ರೀತಿಯಿಂದ ಮಾತಾಡಿ ಕ್ಲೀನಾಗಿ ಕೊಟ್ಟು ಸ್ವಚ್ಛತೆ ಮತ್ತು ಟೇಸ್ಟು ರುಚಿ ಕೊಟ್ಬಿಟ್ರೆ ಎಲ್ಲರೂ ಹೋಗ್ತಾರೆ. ನೋಡಿ, ಎಲ್ಲೆಲ್ಲೂ ಹೋಗ್ತೀವಿ, ಮದ್ದೂರಿಗೆ ಹೋಗ್ತೀವಿ, ಕೆಲವು ಎಲ್ಲ ಸೆಲೆಬ್ರಿಟಿಗಳು ಹುಡಿಕೊಂಡು ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಎಲ್ಲೂ ದೋಸೆ ತಿಂದಿರಲ್ವ ಅವರು? ಅಂದರೆ ನಾವು ಮಾಡೋ ಕೆಲಸದಲ್ಲಿ ಅದಕ್ಕೆ ಶ್ರದ್ಧೆಯಿಂದ ಮಾಡಬೇಕು. ನೋಡಿ, ಬೀದಿ ಬಲಿ ವ್ಯಾಪಾರಗಳು 108 ಜನ ಇರ್ತಾರೆ, 108 ಜನಕ್ಕೂ ವ್ಯಾಪಾರ ಆಗಲ್ಲ. ಒಬ್ಬನ ತಾಕೆ ಗೋಬಿ ಮುಂಜಾನೆ ಹುಡಿಕೊಂಡು ಹೋಗ್ತೀವಿ ಇಲ್ಲಿ, ಅವನೇನೋ ಮಾಡ್ತಾನೆ. ಆಮೇಲೆ ಪ್ರತಿಯೊಬ್ಬರ ಮನುಷ್ಯನು ಪ್ರೀತಿಯಿಂದ ಮಾತಾಡಿದ್ರೆ ಕನೆಕ್ಟ್ ಆಗ್ತಾನೆ. ಕನೆಕ್ಟ್ ಆಗಬೇಕು.
ಅದು ಏನೇ ವ್ಯವಹಾರ ಮಾಡಲಿ ಬಂದು ಗಿರಾಕಿ ಹತ್ರ ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ ಸರ್, ನಿಮ್ಮ ಮನೇಲಿ ಹೇಗಿದೆ ಸರ್, ನಿಮ್ಮ ತಾಯಿ ಚೆನ್ನಾಗಿದ್ದಾರಾ ಸರ್, ಚೆನ್ನಾಗಿರಲಿ ಸರ್. ಏನು ಕಲ್ಕೋತೀವಿ, ಒಂದು ಕನೆಕ್ಟಿವಿಟಿ ಬೆಳೆಯುತ್ತೆ ನಮಗೂ ಅವ್ರಿಗೂ. ಏನೇ ಅವನು ನಾನು ಯಾರೋ ಥರ್ಡ್ ಪರ್ಸನ್ನು ನನ್ನ ಬಗ್ಗೆ ಮಾತಾಡ್ತಾನೆ ಅನ್ನೋದು ಒಂದು ಕನೆಕ್ಟಿವಿಟಿ ಬೆಳೆಯುತ್ತೆ. ಪ್ರತಿಯೊಬ್ಬರು ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರನ್ನೂ ನೀವು ಕನೆಕ್ಟಿವ್ ಗುಡ್ ಬುಕ್ಸಲ್ಲಿ ಮಾತಾಡಿ, ಯಾರನ್ನೂ ಕಳ್ಕೊಬೇಡಿ. ಪ್ರೀತಿಯಿಂದ ಮಾತಾಡಿದ್ರೆ ಎಂಥವನು ನಿಮ್ಮನ್ನು ಗೆಲ್ಲಿಸ್ಬೋದು, ಕಲ್ಲೇ ಕರಗಿಸ್ಬೋದು. ಒಳ್ಳೆತನ ಇದ್ದರೆ, ಒಳ್ಳೆ ಮಾತಿದ್ದರೆ ಕಲ್ಲೇ ಕರಗಿಸ್ಬೋದು. ಯಾಕೆ ಅದನ್ನು ಅಡ್ವೈಸ್ ಮಾಡಲ್ಲ, ಯಾಕೆ ಇದನ್ನು ತೊಗೊಳ್ಳಲ್ಲ? ಮನಸ್ಸಲ್ಲಿ ತೊಗೋಬೇಕು, ಅದನ್ನು ಮಾಡಬೇಕು. ಒಬ್ಬ ಮನುಷ್ಯ ಮನೇಲಿರೋ ಹೆಣ್ಮಕ್ಳಿಗೆ ನಾವು ಬೆಲೆ ಕೊಟ್ಟಾಗ ಆ ಪ್ರೀತಿ ಬೆಲೆ ಗೊತ್ತಾಗ್ತದೆ. ಗೌರವ ಕೊಡಬೇಕು. ಹೆಣ್ಣಿಗೆ ಏನು ಬೆಲೆ ಕೊಟ್ಟಾಗ ಹೆಣ್ಣು ನಮಗೆ ಹೆಂಡತಿಯಾಗಿ, ಮಗಳಾಗಿ, ಊಟಕ್ಕಾಗಿ, ಏನದು ಕೆಲಸದವಳಾಗಿ, ಬಟ್ಟೆ ಒಗೆಯವಳಾಗಿ, ಐರನ್ ಮಾಡೋಳಾಗಿ ಎಲ್ಲ ಇದ್ಮೇಲೆ ಯಾಕೆ ನಾವು ಹೆಂಡತಿಗೆ ಬೆಲೆ ಕೊಡಬಾರ್ದು? ಯಾಕೆ ಅವಳನ್ನ ಗೌರವವಾಗಿ ನಾವು ನಡೆಸ್ಕೊಂಡು ಹೋಗ್ಬಾರ್ದು? ಆ ಥರದ್ದೆಲ್ಲ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಇಲ್ಲ ಅಂದರೆ ನಾಯಿನೋ ಬದುಕ್ತದೆ, ನಾನು ಬದುಕ್ತೀನಿ. ನಾಯಿ ರೋಡಲ್ಲಿ ಏನೋ ಹೇಸಿಗೆ ತಿನ್ಕೊಂಡು ಹೋಗ್ತದೆ, ನಾನು ಬದುಕ್ತೀನಿ. ಮತ್ತು ಮನುಷ್ಯನಿಗೆ ಬುದ್ಧಿ ಅಂತ ದೇವ್ರು ಕೊಟ್ಟಿದ್ದಾನಲ್ಲ. ಈಗ ನಾಯಿ ನಮ್ಮನ್ನು ಕಚ್ಚತ್ತೆ ಅಂತ ನಾವು ನಾಯಿನ ಕಚ್ಚಕ್ಕಾಗತ್ತಾ? ಆದ್ದರಿಂದ ನಮ್ಮ ಬುದ್ಧಿಗಳನ್ನ ಇದಕ್ಕೆ ನನ್ನ ಪರಿಸರ ಅಂತ ಹೇಳೋದು. ನಾವು ಬೆಳೆಯೋ ಪರಿಸರನ ಶುದ್ಧವಾಗಿ ಇಟ್ಕೋಬೇಕು. ನಾನು ಆವಾಗೆ ಹೇಳಿದೆ ನಿಮಗೆ, ನೀನು ಯಾರು ಅಂದರೆ ನಿಮ್ಮ ಸ್ನೇಹಿತ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತ. ದ ಟ್ರೀಸ್ ಆರ್ ನೋನ್ ಬೈ ಇಟ್ಸ್ ಫ್ರೂಟ್ ಅಂತ. ಅಂದರೆ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಜೀವನದಲ್ಲಿ ಕರೆಕ್ಟಾಗಿ ಪರ್ಯಾಯವಾಗಿ ಮಾಡ್ಕೋಬೇಕು. ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ಮಾಡ್ಕೋಬೇಕು. ವಿತೌಟ್ ಮ್ಯಾಥಮೆಟಿಕ್ಸ್ ನೀವು 100 ರೂಪಾಯಿ ಕೂಡ ಖರ್ಚು ಮಾಡೋದು. ಒಂದು ಶರ್ಟ್ ತೊಗೊಳ್ಬೇಕಾದ್ರೂ ಇದೆಷ್ಟು ಬೆಲೆ, ಇದೇನು ಬೆಲೆ ಅಂತ ತೊಗೋಬೇಕು. ನಿನ್ನ ಹತ್ರ ಎಷ್ಟೋ ಕೋಟಿ ಇರಲಿ, ಅದಕ್ಕೆ ಬೆಲೆ ಕೊಡಬೇಕು. ಒಂದು ಪ್ಯಾಂಟಿಗೆ ಬೆಲೆ ಕೊಡಬೇಕು. ಪ್ರತಿಯೊಂದು ನೀನು ಮಾಡೋ ಹಂಗಂದ್ಬಿಟ್ಟು ಅಲ್ಲ. ಮ್ಯಾಥಮೆಟಿಕ್ಸ್ ಇಲ್ಲ ಅಂದರೆ ನೀವು ಜೀವನ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಬೇಳೆಗಿಷ್ಟು, ಅಕ್ಕಿಗಿಷ್ಟು, ಎಣ್ಣೆಗಿಷ್ಟು ಅಂತ ಕೊಟ್ಟರೆ ನಾನು ನೀನು ಜೀವನ ಮಾಡೋಕ್ಕೆ ಸಾಧ್ಯ? ಮತ್ತು ಸಾಲ ಮಾಡ್ಕೋತೀಯ? ಆಮೇಲೆ ಇನ್ನೊಂದು, ನೀನು ಯಾರು ಹೋಗ್ಕೊಂಡು ಮಾಡಬೇಡ. ಆಮೇಲೆ ಈ ದುಡ್ಡನ್ನ ಎಂಜಾಯ್ ಮಾಡಬೇಡ. ನೀನು 100 ರೂಪಾಯಿ ಇದ್ದರೆ 50 ರೂಪಾಯಿನ ಎಂಜಾಯ್ ಮಾಡಬೇಕೇನಪ್ಪ, ಮಾಡು. ನೀನೇನು ಜಪ್ಪುನ ಥರ ಕೂತ್ಕೋಬೇಡ. ಅದಕ್ಕೆ ನೀನು ಯೋಗ್ಯತೆ ನೋಡಿ ಖರ್ಚು ಮಾಡು, ಸಂಪಾದನೆ ಮಾಡಿ ಖರ್ಚು ಮಾಡು. ಈಗ ಜನ ಯಾವತ್ತು ವ್ಯಕ್ತಿತ್ವದಿಂದ ಹೋಗಬೇಕು, ವ್ಯಕ್ತಿಯಿಂದ ಹೋಗ್ಬೇಡ. ಅವನು ಯಾರೋ ಖರ್ಚು ಮಾಡ್ತಾನೆ, ಅವನೇನೋ ಕಾರಲ್ಲಿ ಓಡಾಡ್ತಾನೆ, ನೀನು ಯಾಕೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ತೀಯಾ? ನಿನ್ನ ಬುಡ ನೀನು ನೋಡ್ಕೋ. ನಿನ್ನ ಹತ್ರ ಏನಿದೆ ಅದನ್ನು ಮಾಡು, ನಿನ್ನ ಕೈಲಿ ಎಷ್ಟಿದೆ ಅದನ್ನು ಪ್ಲ್ಯಾನ್ ಮಾಡು. ಯಾಕೆ ಬೇರೆಯವ್ರ ಬುಡ ನೋಡ್ತೀಯ? ಅವನು ಏನು ಹಣೆ ಬರದಲ್ಲಿ ಏನು ಬರ್ದಿದ್ದೀಯ ಅವನು ಯೋಗ. ದೇವ್ರು ನೀನು ಕರೆಕ್ಟಾಗಿ ಮಾಡ್ಕೊಂಡು ಯಾಕೆ ಭಗವಂತ ನಿನಗೆ ಮೋಸ ಮಾಡ್ತಾನೆ? ನೀನು ಮಾಡು. ನಿನ್ನ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಅದನ್ನೆಲ್ಲಿ ತೊಡಗಿಸ್ಬೇಕು. ಒಳ್ಳೆ ಕಡೆ ತೊಡಗಿಸಿ. ನಾನೇನು ಮಾಡಿದೆ ಆಗಿನ ಕಾಲದಲ್ಲಿ ಜಮೀನುಗಳು ಹಾಕಿದೆ ದುಡ್ಡು. ಇವತ್ತು 20 ವರ್ಷದ ಹಿಂದೆ ಇದಕ್ಕೆ ಜಮೀನು ರೇಟೇ ಇಲ್ಲಪ್ಪ. ಇವತ್ತು ರೇಟ್ ಬಂದಿದೆಯಲ್ಲಪ್ಪ. ಎಷ್ಟು ಮಕ್ಕಳಿಗೆ ಬೀದಿಗೆ ಬರೋದು ಬೇಡ, ನಾನು ಬೀದಿಗೆ ಬರೋದು ಬೇಡ ಅಂತ ನನಗೆ ಅದೊಂದು ದುಡಿತಾ ಇತ್ತು, ತಗೊಂಡೆ. ಇವತ್ತು ಚೆನ್ನಾಗೇ ಇದೆ. ಎಷ್ಟು ಎಕರೆ ತೊಗೊಂಡ್ರಿ ಸರ್? ಹೀಗೆ 1 2 ಎಕರೆ, 1 ಎಕರೆ, 2 ಎಕರೆ, 1 ಎಕರೆ, ಜೀವನ ಪೂರ. ಇವತ್ತು ನನಗೆ 56 ವರ್ಷ ಅಂದರೆ ನಾನು 27 28 ವರ್ಷದಿಂದ ದುಡಿತಾನೆ ಇದ್ದೀನಿ. ಅದಕ್ಕೆ ಹೇಳಿದ್ದು, ದುಡ್ಡಿದ್ರೆ ಜೀವನ ಅಲ್ಲ, ದುಡಿತಿದ್ರೆ ಜೀವನ. ನನ್ನ ಹತ್ರ ಒಂದು 500 ಕೋಟಿ ಐತೆ ಅಂತ ಹೇಳಿದ್ರೆ ಕೂತು ತಿನ್ನೋನಿಗೆ ಕುರಿಕೆ ಮಣ್ಣು ಹೊನ್ನು ಸಾಲಲ್ವಂತೆ. ಆದ್ದರಿಂದ ಎಲ್ಲರೂ ಸಕ್ಸಸ್ ಆಗ್ಬೋದು ಸರ್. ಇದೇನು ದೊಡ್ಡ ವಿಷಯ ಅಲ್ಲ. ಪ್ರತಿಯೊಬ್ಬನು ಜೀವನನ ಕರೆಕ್ಟಾಗಿ ಶಿಸ್ತಿಂದ ನಡೆಸ್ಕೊಂಡು ಹೋದರೆ ಯಾರಿಗೂ ಏನೂ ಮೋಸ ಆಗಲ್ಲ ಸರ್. ಮಾಡೋದು ಬಿಟ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಕನಸು ಮಾತ್ರ ದೊಡ್ಡದಾಗಿ ಕಾಣ್ತಾರೆ. ಈ ಸಾಧನೆ, ಅದು ಕೆಲಸ ಮಾಡೋದು 0. ಎದ್ದೋಳಪ್ಪ, 6 ಗಂಟೆಗೆ ಎದ್ದೋಳಪ್ಪ. ಒಬ್ಬ ಮನುಷ್ಯ 5 ಗಂಟೆಗೆ ನೀನು ಕರೀತಾನೆ ಅಂದರೆ ನೀನು 4:15 ಅಲ್ಲಿರೋ. ನೀನು ಒಂದು ಕೆಳಗಡೆ ಕೆಲಸ ಮಾಡ್ತೀಯ. ನೀನು 9 ಗಂಟೆಗೆ ನೀನು ಕೆಲಸಕ್ಕೆ ಹೋಗಬೇಕು ಅಂದರೆ ನಾನು 1,500 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಯಾವಾಗ ಮದುವೆಗೆ ಮುಂಚೆ SPR ತಿಮ್ಮೇಗೌಡರು ಅಂತ ಒಂದಿದೆ, ಒಂದು ಡಿಸ್ಟಿಲರಲ್ಲಿ ನಾನು ಆ್ಯಕ್ಚುಲಿಗೆ ಇದು ಮುಗಿದಾಗ ನಂದು ಕೆಮಿಸ್ಟ್ರಿ ಮೇಜರ್ ಇತ್ತು. CBZ ಅಂದರೆ ಇದರಲ್ಲಿ ತೊಗೊಂಡಿದ್ದೆ ಕೆಮಿಸ್ಟ್ರಿ. PCMB ತೊಗೊಂಡಾಗ ನಾನು PUCನಲ್ಲಿ ಕೆಮಿಸ್ಟ್ರಿ ನನ್ನ ಪಾತ್ರ ಇತ್ತು. ಅದನ್ನು ನೋಡಿಕೊಂಡು ನನಗೊಂದು ಡಿಸ್ಟಿಲರಿಯಲ್ಲಿ ಕೆಲಸ ಕೊಟ್ಟರು. ಕೆಲಸ ಕೊಟ್ಟಿದ್ದು 1,500 ರೂಪಾಯಿ ಸಂಬಳ. ಆ 1,500 ರೂಪಾಯಿನ ದುಡಿಯೋದನ್ನ ಹೆಂಗೆ, ಅದನ್ನ ಹೆಂಗೆ ನಾನು ಶೇಖರಣೆ ಮಾಡಿರಬೇಕು ಆ ಥರ. ಈಗ ನಾನೇನು ಹೇಳಿದೆ ಹೇಳಿ, 3,000 ರೂಪಾಯಿ ಸಾಲ ಮಾಡಿ 3 ತಿಂಗಳು ನಿದ್ದೆ ಮಾಡಲಿಲ್ಲ ಅಂದರೆ ನಿನ್ನ ಶಕ್ತಿ ಮೀರಿ ಸಾಲ ಮಾಡಬೇಡ. ನಿನ್ನ ದುಡ್ಡನ್ನ ಕರೆಕ್ಟಾಗಿ ವಿನಿಯೋಗಿಸು. ನೀನು ಎಂಜಾಯ್ ಮಾಡಬೇಕಾ, ಅದಕ್ಕೊಂದು ಪಾಲ್ ಅಂತ ಎತ್ತಿಡು. ನೀನು ತಿಂದಿದ್ದೆಲ್ಲ ಊಟಕ್ಕೆ ಉಪ್ಪಿನಕಾಯಿ ಥರ ನೀನು ಖರ್ಚಿರಬೇಕು. ಊಟನೇ ಖರ್ಚಾಗ್ಬಿಟ್ರೆ ಹೇಗಾಗುತ್ತೆ? ಹೆಂಗೆ ಮನುಷ್ಯ ಉದ್ಧಾರ ಆಗ್ತಾನೆ? ಪ್ಲ್ಯಾನ್ ಮಾಡು. ಜೀವನದಲ್ಲಿ ಮ್ಯಾಥಮೆಟಿಕ್ಸ್, ಗಣಿತ ಇಲ್ಲ ಅಂದರೆ ಯಾವುದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಎಂಥ ಪ್ರತಿಯೊಬ್ಬ ಮನುಷ್ಯನೂ ಕಷ್ಟಪಟ್ಟ ಮೇಲೆ ಅದಕ್ಕೆ ಎಲ್ಲೆಲ್ಲಿ ದುಡ್ಡುಗಳನ್ನ ವಿನಿಯೋಗಿಸ್ಬೇಕು ಅಂತ ಮಾಡಬೇಕು. ಆಗಿನ ಕಾಲದಲ್ಲಿ ನಾನೆಲ್ಲ ಜಮೀನು ತೊಗೊಂಡೆ. ನಾನು ಒಂದು ಹೇಳ್ತೀನಿ ರೈತರಿಗೆ, ಯಾವತ್ತೂ ಜಮೀನು ಮಾಡಬೇಡಿ. ಕೊನೆ ಹಂತ, ನಾನು ಏನೇನೋ ಬಿಸ್ನೆಸ್ ಮಾಡ್ಬೋದು, ಕೊನೆಗೆ ನಿನಗೆ ಕಾಪಾಡೋದೇ ಭೂಮಿ. ಭೂಮಿ ತಾಯಿಗೆ ಯಾವತ್ತು ನೀನು ಮೋಸ ಮಾಡಿದೆ ಸರ್, ಹೋಗಿ ಅದಕ್ಕೆ ದುಡಿಬೇಕು ಸರ್. ಯಾವ ಟೈಮಲ್ಲಿ ಹೋಗಿ ದುಡಿಬೇಕು, ಯಾವ ಟೈಮಲ್ಲಿ ಕಳೆ ಹೊಡಿಬೇಕು. ಆಮೇಲೆ ಇದೊಂದು, ರೈತನಿಗೆ ಕಳೆ ಶತ್ರು ಸರ್.
ಆಮೇಲೆ ಲೇಬರ್ ಪ್ರಾಬ್ಲಮ್ಮು, ಕಳೆ ಅದು ತೆಗಿತಾ ಇರಬೇಕು. ತುಂಬ ಕಷ್ಟ ಇದೆ ಸರ್. ಅವನು ಉಳುಮೆ ಮಾಡಬೇಕು, ಮಣ್ಣು ಹದ ಮಾಡಬೇಕು, ಗೊಬ್ಬರ ಹಾಕಬೇಕು, ಗೊಬ್ಬರ ಹಾಕಿದ್ಮೇಲೆ ಅದು ಗಿಡ ಹಾಕಬೇಕು, ಗಿಡ ಆದಮೇಲೆ ನೀರು ನೋಡ್ಕೋಬೇಕು, ನೀರು ಹಾಕ್ಕೊಂಡು ಬೆಳೆಸ್ಬೇಕು. ಆಮೇಲೆ ಕಳೆ, ಕೀಟ ಇವೆರಡು ಹಾಕ್ಕೊಂಡು ಅವನ್ನ ನಿರ್ಜೀವ ಶವ ಮಾಡೋದೇ ಇವೆರಡು, ಕಳೆ ಮತ್ತು ಕೀಟ. ಈ ಥರ ಅದಕ್ಕೇನು ಔಷಧಿ ಹೊಡಿಬೇಕು, ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೋಬೇಕು ಸರ್. ಆಧುನಿಕತೆ ಸ್ವಲ್ಪ ಎಲ್ಲಾದರೂ ನೋಡಿ ಸರ್, ಸರ್ಕಾರಗಳು ಕೊಡ್ತಾರೆ. ಹೋಗಿ ಒಂದು ನಿಮಿಷ ಮಾತಾಡಿ, ನಾನು ತೆಂಗಿನ ಮರ ಹಾಕಿದ್ದೀನಿ ಸರ್, ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ತೆಗೀರಿ, ಫೋನ್ ತಗೊಳ್ಳಿ, ಅವ್ರ ಹತ್ರಕ್ಕೆ ಹೋಗಿ, ನೀವು ಸೋಂಬೇರಿತನ ಕಮ್ಮಿ ಮಾಡಿ ಹೋಗಿ, ಕೃಷಿ ಇಲಾಖೆ ಅಂತಿದೆ, ಅಲ್ಲಿ ಹೋದಾಗ ಅವ್ರೇನೋ ಒಂದು ಮಾಹಿತಿ ಕೊಡ್ತಾರೆ ಸರ್. ಎಲ್ಲ ಕೊಡ್ತಾರೆ, ಉಪಯೋಗಿಸ್ಕೊಳಕ್ಕೆ ಬರ್ತಾಯಿಲ್ಲ ನಮಗಷ್ಟೇ. ನೀವು ಉಪಯೋಗಿಸಿ ಕೇಳಿ, ಈ ತೆಂಗಿನ ಮರ ಹಾಕಿದ್ದೀನಿ, ಈ ಥರ ನುಸು ರೋಗ ಬಂದಿದೆ, ಕಜ್ಜಿ ರೋಗ ಬಂದಿದೆ, ಇದಕ್ಕೇನು ಮಾಡಬೇಕು ಅಂತ ಕೇಳಿ, ನೀವು ಪ್ರಶ್ನೆ ಮಾಡಿದೆ ಉತ್ತರ ಎಲ್ಲ ಸಿಗುತ್ತೆ ನಿಮಗೆ. ನೀವು ಅದೇ ಹೇಳ್ತಾರೆ, ಅದೆಲ್ಲ ಎಡುತ್ತೀರ ನೀವು ಅಂದರೆ, ರಾತ್ರಿ ಎಲ್ಲ ಓದ್ದೆ ಸರ್, ತಿಂಗಳು ಓದ್ದೆ, ಎಕ್ಸಾಮ್ ಫೇಲ್ ಅಂದರೆ ನೀವು ಮಾಡೋ ಪ್ರಯತ್ನದಲ್ಲಿ ಸರಿಯಾಗಿ ಮಾಡ್ತಾಯಿಲ್ಲ. ಸುಮ್ಮನೆ ಹೋಗ್ತಾ ಇದ್ದರೆ ಎತ್ತಿಟ್ಟು ಇದ್ದಂಗೆ ಹೋಗ್ತಾ ಇದ್ದರೆ ಅದು ಪ್ರಯೋಜನ ಇಲ್ಲ. ಅದನ್ನು ಮಾಡಿದ್ರೆ ನಿನ್ನ ಕ್ವಾಲಿಟಿ ಲೈಫ್ನ ನೀನು ನೀಡ್ಬೋದು. ಸ್ವಂತದವ್ನು ಯಾರು ಬೇಕಾದ್ರೆ ಸಾವುಕಾರ ಆಗ್ಬೋದು ಸರ್. ನನ್ನ ಒಂದು ಗುಣದಲ್ಲಿ ನಿನಗೆ ಎಂಜಾಯ್ ಮಾಡೋದೇ ಜೀವನ ಮಾಡಬೇಕು, ಜಿಪುಣದಲ್ಲೇ ಜೀವನ ಮಾಡಬೇಕು ಅನ್ನೋದಲ್ಲ. ನೀನು ಒಂದೊಂದು ಕಲಿಸು, ನೀನು ನ್ಯಾಯಕ್ಕೂ ಇಡು, ಕಷ್ಟಕ್ಕೂ ಕೊಡು. ಇವತ್ತು ನನಗೆ ಇದು ನ್ಯಾಷನಲ್ ಅವಾರ್ಡ್ ಬಂದಿದೆ ನನಗೆ. ಏನು ಇದರಿಂದ ಸಮಾಜ ಸೇವೆಗೋಸ್ಕರ. ಅಂದರೆ ನಾನು ದೊಡ್ಡಸ್ಗೆ ಹೇಳ್ತಾ ಇಲ್ಲ. ಡೆಲ್ಲಿನಲ್ಲಿ 2022ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಡಿಸ್ಟಿಂಗ್ವಿಶ್ಡ್ ಅವಾರ್ಡ್ ಅಂತ ಹೇಳಿ ನನಗೆ ಒಂದು 4-5 ಜನ ಕರ್ನಾಟಕದಿಂದ ಕರೆದಿದ್ದಾರೆ. ನನ್ನ ಫ್ಲೈಟಲ್ಲಿ ಕರೆಸ್ತಿ ದೊಡ್ಡ ಎಕ್ಸ್ ಮಿನಿಸ್ಟರ್ಸ್ಗಳು ಇರೋಂಥ ಸಂಸ್ಥೆ ಅದು. ಆ ಸಂಸ್ಥೆಯಿಂದ ನನಗೆ ಕೊಟ್ಟಿದ್ದಾರೆ. ಏನು ಕೊಟ್ಟರು, ರಾಜ್ಕುಮಾರ್ ಹೇಳ್ತಾ ಇದ್ರು ಒಂದು ಕಡೆ, ನಾವು ಅದರಿಂದ ಹೋಗಿ ಬರ್ತದೆ, ಅದೇ ಹುಡಿಕೊಂಡು ಬರ್ತದೆ. ಎಲ್ಲೋ ಗುರುತಿಸಿದ್ರು, ಏನೋ ಮಾಡಿದ್ರು. ಕರೋನಾದಲ್ಲಿ ತುಂಬ ಜನಕ್ಕೆ ನಾನು ಸಹಾಯ ಮಾಡಿದೆ. ಇವತ್ತು ಅಷ್ಟೇ, ನಾನು ಯಾರಾದರೂ ಕಷ್ಟದಲ್ಲಿದೆ ಅಂದರೆ ನನ್ನ ಕೈಲಿದೆ. ನಾನು ಬಿಕಾರಿ ಆಗಬೇಡ. ನೀನು ಹೆಂಡತಿ ಮಕ್ಕಳಿಗೆ ಫಸ್ಟು ಬುಡ ನೆಟ್ಟಿಗೆ ಮಾಡು, ಆಮೇಲೆ ನೀನು ಬೇರೆಯವ್ರಿಗೆ ಮಾಡು. ಇದು ನಾನು ಇಟ್ಕೊಂಡಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿಗೆ ಏನು ಬೆಲೆ ಕೊಡಬೇಕು, ಏನು ಗೌರವ ಕೊಡಬೇಕು ಅವ್ರು ಮಾಡ್ತೀನಿ. ಇನ್ನು ಉಳಿದಿದ್ದ ದುಡ್ಡು ನನಗೂ ಆತ್ಮತೃಪ್ತಿ ಬೇಕಾ? ರಾತ್ರಿ ನಿದ್ದೆ ಮಾಡಬೇಕಲ್ಲ. ನಿದ್ದೆ ಮಾಡಬೇಕಾದ್ರೆ ನಾನೇನು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಸಾಯ್ಬೇಕಲ್ವ? ಬರೀ ನಾನು ದುಡ್ಡು ಮಾಡ್ಕೊಂಡು ಎದೆ ಮೇಲೆ ಹಾಕೊಂಡು ಹೋಗೋಕ್ಕಾಗಲ್ಲ. ಒಂದು ಪಾಲನ್ನ ನೀವು ಸೇವೆಗೆ ಅಂತ ಇಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮಾಡಿದ್ರೆ ಆ ತೃಪ್ತಿ ಹೆಂಗಿದೆ ಮಜಾ ನೋಡಿ. ನೀವು ಯಾರೋ ಒಬ್ಬರಿಗೆ ನೀವು ಒಂದು 10 ರೂಪಾಯಿ ಕೊಟ್ಟು ನೋಡಿ ಕಷ್ಟದಲ್ಲಿದ್ದವ್ರಿಗೆ. ಅಂದರೆ ಈಗ ಫೈನಾನ್ಸ್ಗಳು ಲೇವಾದೇವಿಗಳು ಮಾಡಿರ್ತೀವಿ, ನಾವು ಕಷ್ಟಕ್ಕೆ ಅಂತ ಕೊಟ್ಟಿರ್ತೀವಿ. ಅದು ಬೇರೆ ವರ್ಗ. ಮೋಸ ಮಾಡೋರೇ ಇರೋದು. ಕಷ್ಟಕ್ಕೆ ಅಂತ ಬರ್ತಾರೆ, ಕಷ್ಟ ಅಂತ ಹೇಳ್ತಾರೆ, ಕಾಲು ಇಳ್ಕೊಳ್ತಾರೆ, ದೊಡ್ಡ ಆದ್ಮೇಲೆ ನೀನು ಯಾರೋ ಅಂತಾರೆ. ಇದು ಕಷ್ಟ. ಈಗ ಬ್ಯಾಂಕ್ಗಳಲ್ಲಿ ನಾವು ಬಡ್ಡಿ ಕೊಡ್ತಾ ಇರೋಕ್ಕಾಗತ್ತಾ? ನಾವು ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಳ್ಳದೆ ನಾವು ಜೀವನ ಮಾಡೋಕ್ಕಾಗತ್ತಾ? ಎಂತೆಂಥ ಬೆಳೆದಿರೋರೆಲ್ಲ ನಾವು ಸಾಲ ತೊಗೊಂಡೇ ಮಾಡಬೇಕು. ಸಾಲ ತೊಗೊಂಡ್ರೆ ಸಾಧ್ಯ. ಅಂದರೆ ಒಂದು ಪಾಲು ತೊಗೊಂಡು ನೀನು ಹೋಗಬೇಕು ಮುಂದಕ್ಕೆ. ಯಾಕೆ ಪ್ರತಿಯೊಬ್ಬ ಮನುಷ್ಯ ಒಂದು ಜೀವನದಲ್ಲಿ ಎಲ್ಲ ಒಂದು ಡಿಸಿಪ್ಲಿನ್ ಮಾಡಿಕೊಂಡು ಶಿಸ್ತಿಂದ ಹೋದರೆ ಯಾಕೆ ಆಗಲ್ಲ? ಎಲ್ಲಿಂದ ನೀವು ತಪ್ಪು ಅಂತ ಹೇಳ್ತೀರಾ? ಲಕ್ಸುರಿಯಾಗಿರೋ ತಪ್ಪು ಅಂತೀರಾ? ನಾವು ಫ್ಲೈಟಲ್ಲೇ ಓಡಾಡಿದ್ದೀವಿ, ಫ್ಲೈಟ್ಗಳಲ್ಲೇ ನಾವು ದೇಶಗಳು ಸುತ್ತಿದ್ದೀವಿ. ದೇಶ ಸುತ್ತು ಕೋಶ ಓದು. ಸುಮ್ಮನೆ ಯಾರು ತಲೆ ಹೊಡೆದು ಹೋಗ್ಲಿಲ್ವಲ್ಲ? ನೀನು ಸಂಪಾದನೆ ಮಾಡಿ ನೀನು ಎಂಜಾಯ್ ಮಾಡಯ್ಯ, ನಿನ್ನ ಮಕ್ಕಳು ಕರ್ಕೊಂಡೋಗ್ಯ, ಅವ್ರಿಗೆ ತೃಪ್ತಿ ಕೊಡ್ಸಯ್ಯ, ಇರೋದ್ರಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಯ್ಯ. 100 ರೂಪಾಯಿ ತೊಗೊಂಡು 500 ರೂಪಾಯಿ ಖರ್ಚು ಮಾಡಿದ್ರೆ ನೀನೆಲ್ಲ ಸಕ್ಸಸ್ ಆಗ್ತೀಯಾ? ಇವ್ರಿಗೇನೋ ನಾನು ಹೆಲ್ಪ್ ಮಾಡಬೇಕು. ಈಗ ಯಾರಿಗೋ ಒಂದು ನೀನು ಸಹಾಯ ಮಾಡು, ಆ ಋಣಕ್ಕೆ ಅವ್ರು ಏನೋ ಒಂದು ಮಾಡ್ತಾರೆ. ಇವ್ರು ಮಾಡಲಿಲ್ವ ಇನ್ನೊಬ್ಬ ಮಾಡ್ತಾನೆ. ಮಾಡೋದು ಮಾತ್ರ ಬಿಡಬೇಡ. ಅದು ದುಡ್ಡೇ ಕೊಡಬೇಕು ಅನ್ನೋದೇನಿಲ್ಲ. ಹುಷಾರಿಲ್ಲದ್ರೆ ಕರ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ನೀನೇ ಕಾರಲ್ಲಿ ಕುಣಿಸ್ಕೊ ಅಥವಾ ಬೈಕಲ್ಲಿ ಕುಣಿಸ್ಕೊ, ಕರ್ಕೊಂಡು ಹೋಗು. ಅವ್ನ ನಮ್ಮ ಋಣ ಅವನ ಮೇಲೆ ಇರ್ತದೆ. ಯಾವತ್ತೂ ನೀನು ಸಹಾಯ ಮಾಡ್ತಾನೆ. ಇನ್ನೊಬ್ಬ ಒಳ್ಳೆ ಸ್ನೇಹಿತನ ಸಿಗ್ತಾನೆ, ಅವನಿಗೂ ನೀನು ಹಾಗೆ ಮಾಡು. ಆ ಥರ ಪ್ರತಿಯೊಬ್ಬ ಕಾಮನ್ ಪೀಪಲ್ಸು ನೀವು ಮಾಡ್ಕೊಂಡು ಹೋಗಿ ಆ ಕನೆಕ್ಷನ್ ಬೆಳ್ಕೊಂಡು ಹೋದರೆ ಹಾಗೆ ಆಗ್ತದೆ. ಯಾಕಾಗಲ್ಲ? ಡೆಡಿಕೇಷನ್ನು ಡಿಸಿಪ್ಲಿನು ಲೈಫಲ್ಲಿದ್ದರೆ ಎಂಥ ಒಬ್ಬ ಕಾಮನ್ ಪೀಪಲ್ಲು ಸಕ್ಸಸ್ ಆಗಲೇಬೋದು ಸರ್. ಅದರಿಂದ 2 ಮಾತಿಲ್ಲ ಸರ್. ಬಟ್ ಒಂದು ಕನಕಪುರದಿಂದ ಬಂದು ಒಂದು ಕನಸು ಹೊತ್ಕೊಂಡು ಹುಡುಗ ಇವತ್ತೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ರೆಸಾರ್ಟಿಂದ ಹಿಡ್ಕೊಂಡು ಎಲ್ಲ ಮಾಡಿದ್ದಾರೆ. ದೇಶದ ಮೂಲೆಯಿಂದ ಜನ ಬರ್ತಾರೆ. ಅಪ್ಪ ಅಮ್ಮ ಈ ಖುಷಿ ನೋಡಿದರೆ ಚೆನ್ನಾಗಿತ್ತು ಅಥವಾ ಇರಬೇಕಾಗಿತ್ತು ಅಂತ ಯಾವತ್ತಾದ್ರೂ ಅನಿಸಿದೆಯಾ? ತುಂಬ ಅನಿಸಿದೆ ಸರ್. ನಾವು ಬದುಕೋವಾಗ ಭಾಳ ಪ್ರಯತ್ನ ಮಾಡ್ತೀವಿ, ಕಷ್ಟಪಡಬೇಕು ಮಾಡಬೇಕು ಅಂತ. ತುಂಬ ಸಕ್ಸಸ್ ನೋಡಿದಾಗ ತಂದೆ ತಾಯಿ ಇರಬೇಕು ಸರ್. ದಯವಿಟ್ಟು ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಜೀವನದಲ್ಲಿ ಕೇಡು ಬಯಸ್ತಾ ಇರೋದು ಒಂದು 2 ಪಾತ್ರ ಇದೆ ಅಂದರೆ ತಂದೆ ತಾಯಿ. ಲೈಫಲ್ಲಿ
ನನ್ನ ಮಗ ಹಾಳಾಗೋಗ್ಲಿ ಅನ್ನೋ ಎಲ್ಲಾದರೂ ಕೇಳಿದ್ದೀರಾ? ನನ್ನ ಮಗಳು ಹಾಳಾಗೋಗ್ಲಿ ಅಂತ. ಅದೇ ಮಕ್ಕಳುಗಳು ಹಾಳಾಗೋಗ್ಲಿ ಅಂತ ತಂದೆಗೆ ಹೇಳ್ಬೋದು. ಪ್ರಪಂಚದಲ್ಲಿ ಪ್ರಕೃತಿ ಸೃಷ್ಟಿಸಿದಂಥ 2 ದೇವ್ರ ಪಾತ್ರ ಅಂತ ಹೇಳಿದ್ರೆ ತಂದೆ ತಾಯಿ. ಒಂದು ಮಾತ್ರ ಹೇಳ್ತೀನಿ, ಮಕ್ಕಳುಗಳಿಗೆ ಇವತ್ತು ಹೇಳ್ತಾ ಇದ್ದೀನಿ, ಬೆಳೀತಿರೋ ಮಕ್ಕಳುಗಳಿಗೆ ಹೇಳ್ತೀನಿ, ದಯವಿಟ್ಟು 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 ಯಾವನೋ 3 ದಿನ ಬಂದು ಫ್ರೆಂಡ್ಗಳಿಗೆ ನೀವು ಬೆಲೆ ಕೊಡ್ತೀರಾ, ನಿಮ್ಮನ್ನು ಕಕ್ಕಸ್ತೊಳೆದು ಎದೆ ಮೇಲೆ ಹಾಕ್ಕೊಂಡು ಪ್ರೀತಿ ಮಾಡಿ ಮುದ್ದಾಡಿ ಒಂದು ಹಾಸ್ಪಿಟ್ಲ್ ಬಂದರೆ ಗಾಬರಿಯಾಗಿ ಒತ್ಕೊಂಡು ಓಡೋಗ ನಿಮ್ಮ ತಂದೆ ಬಗ್ಗೆ ನಿಮ್ಮ ತಾಯಿ ಬಗ್ಗೆ ನಿಮಗೆ ಕಾಳಜಿ ಇಲ್ವಲ್ಲಪ್ಪ. ಇದೇನು ಯಾಂತ್ರಿಕವಾಗಿ ಜೀವನ ಬದುಕ್ತೀರಾ? ನನಗೆ ಇವತ್ತು ಕೂಡ ನಾವು ಇವಾಗ ಬದುಕ್ತಿದ್ದೆ, ನಮ್ಮ ತಂದೆ ತಾಯಿ ಸತ್ತೋಗಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ನನಗೆ ಇದಿಲ್ಲ. ಅಂದರೆ ಈಗ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನಾನು ಅವ್ರಿಗಷ್ಟೇ ರೆಸ್ಪೆಕ್ಟ್ ಮಾಡಿದ್ದೀನಿ. ಸಾಯೋ ಕಲ್ಚರಲ್ಲಿ ಅವ್ರಿಗೆ ಕಿಡ್ನಿ ಫೇಲ್ ಆಗಿತ್ತು, ಒತ್ಕೊಳ್ತಿದ್ದೀನಿ, ಟಾಯ್ಲೆಟ್ ಆಗಿತ್ತು, ಅವರ ಸೀರೆನ ಒಗೆದಿದ್ದೀನಿ, ಇದೆಲ್ಲ ನನ್ನಲ್ಲಿ ನಡೆದಿದೆ. ಬಟ್ ಸಾವು ಬದುಕು ನನ್ನ ಕೈಲಿಲ್ವೇ? ಅಂದರೆ ನಮ್ಮ ಜೀವನನ ದುಡಿಯೋದರಲ್ಲಿ ನಮಗೀಗ 56 ವರ್ಷ, ನಮ್ಮ ತಾಯಿ ಇತಿರೋಗಿ ಒಂದು 10 ವರ್ಷ ಆಗೋಯ್ತು. ಇವತ್ತು ನಮಗೆ ಬೇಕು ಅನಿಸುತ್ತೆ. ಯಾವುದೇ ಇರೋವಾಗೆ ಅವ್ರನ್ನ ಜೋಪಾನ ಮಾಡಿದ್ರೆ, ನೀವು ಒಂದು ವೆಹಿಕಲ್ಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಎಲ್ಲ ಹೋಗ್ತಾರೆ, ಅಪ್ಪ ಚೆನ್ನಾಗಿದೆಯಾ, ಜೋಪಾನ, ರೋಡ್ ಸರಿ ಇಲ್ಲ, ಈ ಕಡೆ ಹೇಳು, ಏನು ಕಳ್ಕೊಂಬಿಡ್ತೀಯ ನೀನು? ಏನಾರು ಆಸ್ತಿ ಕಳ್ಕೊಂಬಿಡ್ತೀಯಪ್ಪ? ಏನಿಲ್ಲ ತಾನೆ. ತಂದೆ ತಾಯಿನ ಪ್ರೀತಿ ಮಾಡು. ತಂದೆಗೆ ಅಂದರೆ ಬಂದಪ್ಪ ಟ್ಯಾಬ್ಲೆಟ್ ತೊಗೊಂಡಪ್ಪ, ಏನೂ ಇಲ್ಲ, ಹುಷಾರಿಲ್ವಪ್ಪ, ಇಷ್ಟೇ ಸಾಕು. ಮಕ್ಕಳಂಗೆ ಏನ್ಬಿಟ್ರೆ ಸರ್ ಸ್ವರ್ಗ ಸರ್. ನಮ್ಗೆ ಹುಟ್ಟಿರೋದು DNA ಇದೆಯಲ್ಲ, ನಮ್ಮ ಭಾರತ ಸಂಸ್ಕೃತಿ ಸರ್, ತುಂಬ ಅಟ್ಯಾಚ್ಮೆಂಟ್ ಸರ್, ತುಂಬ ಬಾಂಡಿಂಗ್ ಸರ್. ಬಾಂಡಿಂಗಲ್ಲಿರೋ ಸುಖ ಯಾವುದಕ್ಕೂ ಇಲ್ಲ ಸರ್. ಕೆಲವರು ಕೋಟಿ ಸಾವಿರಾರು ಕೋಟಿ ಮಾಡಿ ಮಕ್ಕಳಿಗೆ ಮಾಡ್ಕೊಂಡು ಹಾಳಾಗೋಗಿದ್ರೆ ಅದು ಬೇಕಾಗಿಲ್ಲ. ಮಕ್ಕಳಿಗೆ ಆಸ್ತಿ ಮಾಡಿಬಿಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಯಾಕಾಗಬಾರ್ದು? ನಿಮ್ಮ ತಂದೆಗೆ ಅಪ್ಪ ಚೆನ್ನಾಗಿದೆಯಾ ಅನ್ನೋದು ನಿನಗೇನು ದೊಡ್ಡ ಅವಮಾನದ ವಿಷಯನ? ನಿಮ್ಮ ತಂದೆ ಎಲ್ಲೋ ಜರ್ನಿ ಮಾಡ್ತಾ ಇರಬೇಕಪ್ಪ, ರೋಡು ಸರಿ ಇಲ್ಲ, ಹುಷಾರಾಗಿ ಬನ್ನಿ ಅನ್ನೋದು ದೊಡ್ಡ ವಿಷಯನ? ಅಪ್ಪ ಹುಷಾರಾಗಿದ್ದೀರಾ, ಹೇಗಿದ್ದೀರಾ, ನೀವು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ, ತಪ್ಪ? ಇದರಲ್ಲಿ ಏನು ಕಲ್ಕೊಳ್ತೀರಾ ಅಂತ ನನಗೆ ಗೊತ್ತಿಲ್ಲಪ್ಪ. ಆ ಜೀವ ನಿಮಗೋಸ್ಕರ ಅದು ತೆಗೆದಿರ್ತದೆ ಜೀವ, ಅದಕ್ಕೆ ಎಷ್ಟು ತೃಪ್ತಿ ಆಗ್ತದೆ, ಆತ್ಮ ಎಷ್ಟು ಖುಷಿ ಪಡ್ತದೆ. ಖುಷಿ ಪಡಿಸ್ರಪ್ಪ, ಯಾರ್ಯಾರಿಗೋ ಖುಷಿ ಪಡಿಸ್ತೀರಲ್ಲ, ನಿಮ್ಮ ತಂದೆ ತಾಯಿ ಖುಷಿ ಪಡಿಸಿ. ತಪ್ಪಿದೆಯಾ ನಾನು ಹೇಳ್ತಾರೆ ಅದರಲ್ಲಿ? ನೀವು ಒಂದು 2 ಸೆಕೆಂಡ್ ತಂದೆ ತಾಯಿಗೋಸ್ಕರ ಕೊಡಿ. ಪ್ರಪಂಚದಲ್ಲಿ ನಿಮ್ಮನ್ನು ಪ್ರೀತಿ ಮಾಡೋವಂಥದ್ದು, ನಿಮಗೆ ಹೊಟ್ಟೆ ಕಿಚ್ಚಿಲ್ಲದೆ ಇರೋವಂಥದ್ದು, ನಿಮ್ಮ ಬೆಳಿಲಿ ಅಂತ ಇಷ್ಟಪಡ್ತಾರದು 2 ಜೀವ, ತಂದೆ ತಾಯಿ. ಅದಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರವಾಗಿ ಕೇಳಬೇಕಾಗ್ತದೆ. ಅವರು ಎತ್ತ ತಂದೆ ತಾಯಿಗೆ ಅವ್ರ ಆತ್ಮ ಶಾಂತಿಯಾಗಿರಲಿ, ಅದನ್ನು ಮಾತ್ರ ನಾವು ಕೇಳ್ಕೊಳ್ಬೋದು. ಯಾರು ಹಿರಿಕರಿಗೆ ಬೆಲೆ ಕೊಡ್ತಾರೆ. ಇವತ್ತು ಅಷ್ಟೇ, ಏನೋ ಜಂಬಕ್ಕೆ ಕೇಳ್ತಾರೆ ಅಂತ ದೊಡ್ಡವರು ಇದ್ದರೆ ಹಿಂಗೆ ಅನ್ಕೊಳಕ್ಕೂ ಹಿಂಗೆ ಅನ್ನೋಕ್ಕೂ ಬೇಜಾರಾಗುತ್ತೆ, ಭಯ ಆಗುತ್ತೆ. ಯಾಕಂದರೆ ಸಂಸ್ಕಾರ ಆಗಿದೆ. ನಿಮಗಿಂತ ನಾನು ದೊಡ್ಡವನಲ್ಲ, ಹಿರಿಕರಿಗಿಂತ ನಾನು ದೊಡ್ಡವನಲ್ಲ. ಅಣ್ಣವರು ಮನೆಯಿಂದ ಆಚೆಗೆ ಬಂದು ಊಟಕ್ಕೆ ಕಳಿಸ್ತಾಯಿದ್ರು. ಅಂಥವ್ರು ಮಹನೀಯರುಗಳೇ ಮಾಡ್ದಂಗೆ ಸುಧಾನಾರಾಯಣ ಮೂರ್ತಿ ಇದ್ದಾರೆ. ಒಂದೇ ಒಂದು ಚೈನು ಯಾವುದು ಕರಿಮಣಿ ಸರ ಇದರಲ್ಲಿ ಜೀವನ ಮಾಡ್ತಾರೆ. ಅಂಥದ್ದವ್ರು ಇದು ನಾವೆಲ್ಲ ಯಾರು? ಕ್ಷಣಿಕ ಮಾತ್ರ. ಯಾರು ಗೂಟ ಹೊಡ್ಕೊಂಡು 100 ವರ್ಷ ಬದುಕಲ್ಲ. ನಾವು ಮಾಡೋ ಪ್ರಯತ್ನಗಳು ಶುದ್ಧವಾಗಿದ್ದು, ನಾನು ಮಾಡೋ ಪ್ರಯತ್ನಗಳು, ನಾನು ಮಾಡೋ ಶಿಸ್ತು ಜೀವನದಲ್ಲಿ. ಯಾರೋ ಒಬ್ಬ ಏನೋ ಕೆಲಸ ಕರೀತಾನೆ ಅಂದರೆ ನೀವು ಕಷ್ಟಪಟ್ಟು ದುಡೀರಿ, ಯಾಕೆ ಮಾಡಲ್ಲ? ದುಡಿದೆ ನೀವು ಆಸೆ ಕಂಡುಬಿಟ್ರೆ ನಿನ್ನ ಏನು ಕಷ್ಟ ಏನು ಪಡೆದೇನೆ ನೀನು ನಾನು ಏರೋಪ್ಲೇನ್ ನೋಡಬೇಕು ಅಂತ ಯಾಕೆ ಕನಸು ಕಾಣ್ತೀಯ? ಕಷ್ಟಪಡು. ಇವತ್ತಿಂದೇನು ಕಷ್ಟ? ನಾಳೆ ಮಾಡೋ ಕೆಲಸ ಇವತ್ತು ಮಾಡು, ಇವತ್ತು ಮಾಡೋ ಕೆಲಸ ಈಗಲೇ ಮಾಡು. ಯಾಕೆ ಉದ್ಧಾರ ಆಗಲ್ಲ? ನಾನು ಚಾಲೆಂಜ್ ಮಾಡ್ತೀನಿ. ಪ್ರತಿಯೊಬ್ಬರು ಈ ಥರದ್ದು ಹಾಕ್ಕೊಳ್ಳಿ, ಒಂದು ಡೈಲಿ ಹಾಕ್ಕೊಳ್ಳಿ. ನಾಳೆ ಏನು ಕೆಲಸ ಇದೆ, ಯಾರನ್ನ ಭೇಟಿ ಮಾಡಬೇಕು, ಹೆಂಗೆ ಭೇಟಿ ಮಾಡಬೇಕು, ನಾನು ಒಳ್ಳೊಳ್ಳೆ ಜನಗಳನ್ನ ಹೆಂಗೆ ಪರಿಚಯ ಮಾಡ್ಕೋಬೇಕು, ಅವ್ನು ಒಳ್ಳೆಯವನು ಯಾರು, ಕೆಟ್ಟವನು ಯಾರು, ಅದನ್ನು ನೀವು ಪರಿಚಯ ಮಾಡ್ಕೋ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೋ. ಅವರಿಂದ ನೀವು ಸಹಾಯ ಕೊಡ್ತಾರೆ ಅವರು. ನೀನು ಅವ್ನು ಚೆನ್ನಾಗಿ ಇಟ್ಕೊಂಡ್ರೆ ನೀನು ಸಹಾಯ ಕೊಡ್ತಾರೆ. ಅದಕ್ಕೆ ನೀನು ಶುದ್ಧವಾಗಿರೋ ಮನಸ್ಸಿಟ್ಕೊಂಡು ಎಲ್ಲನೂ ಪ್ರೀತಿಯಿಂದ ಮಾಡು. ಏನೋ ನಿನ್ಗೆ ಅವ್ರು ಕನೆಕ್ಟ್ ಆಗ್ತಾರೆ, ನಿನ್ನಲ್ಲಿ ಏನೋ ಒಂದು ವಿಶ್ವಾಸ ಬೆಳೀತದೆ, ಅವರಲ್ಲಿ ವಿಶ್ವಾಸ ಬೆಳೀತದೆ. ಈ ಥರನೇ ಸರ್, ನಮಗೇನು ಉದ್ಭವ ಮೂರ್ತಿ ಥರ ನಾವೇನು ಬೆಳೆದವರಲ್ಲ. ನಾವೆಲ್ಲ ಪೈಸಾ ಕೂಡಾಕ್ಕೊಂಡು ಒಂದೇನೋ ಅವಾಗ ಒಂದು ಸ್ವಲ್ಪ ಜಮೀನು ಅದನ್ನ ಹಂಗೆ ಉಳಿಸ್ಕೊಂಡು, ಇನ್ನೊಂದಷ್ಟು ಜಮೀನು ಹಂಗೆ ಉಳಿಸ್ಕೊಂಡು, ಏನೋ ಒಂದು ಎಳ್ನೀರು ಬಂತ ಎಳ್ನೀರು ಮಾಡ್ಕೊಂಬಿಡೋದು, ಸೇಬೇಕಾಗಿ ಬಂದ ಹಾಪ್ಕಾಮ್ಸ್ ಹಾಕೋದು. ನೋಡಿ, ನಂದು ಮೈಸೂರು ಹಾಪ್ಕಾಮ್ಸಲ್ಲಿ ನನ್ನ ಹೆಸರಿದೆ, ತೊಗೊಂಡೋಗಿ ಹಾಪ್ಕಾಮ್ಸ್ಗೆ ಹಾಕ್ತೀನಿ, ನಾನೇ ಕ್ರೇಟಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತೀನಿ. ಇವತ್ತು ಕೂಡ ನಾನು ಇಷ್ಟು ಬೆಳೆದಿದ್ದೀನಿ ಅಂತ ನನಗೆ ಇದಕ್ಕೆ ಹೋಗ್ತಾ ಇಲ್ಲಪ್ಪ. ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡ್ತೀವಿ, ಚೆನ್ನಾಗಿದ್ದೀವಿ, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಮ್ಮ ಜೀವನನ ಒಂದು ಶಿಸ್ತಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ನೀವೆಲ್ಲ ಮಾಡಿ, ಎಲ್ಲರಿಗೂ ಒಳ್ಳೇದು ಆಗೇ ಆಗ್ತದೆ, ತಪ್ಪೇನಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಒಂದು ಗುರಿ ಇಟ್ಕೊಂಡ್ರೆ ಸಕ್ಸಸ್ ಆಗೇ ಆಗ್ತಾನೆ. ನನ್ನ ಒಂದು ನಂಬಿಕೆನಪ್ಪ. ಯಾರಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಅವ್ರಿಗೆ ಬಿಟ್ಟಿದ್ದು. ಮಕ್ಕಳೇನು ಮಾಡ್ತಾರೆ ಸರ್? ಮಗಳು ಅವಳು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ಲು. ಆಮೇಲೆ ಅವಳಿಗೆ ಪಬ್ಲಿಕ್ ಸರ್ವೀಸು
ನನಗೂ ಸ್ವಲ್ಪ ದೊಡ್ಡ ದೊಡ್ಡ ಆಫೀಸರ್ಗಳಿಂದ ಆಳಾಯಿತು, ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಇರೋದ್ರಿಂದ ನನ್ನ ಮಗಳು ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ತುಂಬ ಆಸೆಪಟ್ಟೆ. ಹಾಗೂ ನನ್ನಲ್ಲಿ ಗಂಡು ಮಗ ಹೆಣ್ಮಗ ಅಂತ ಭೇದ ಭಾವ ಇಲ್ಲ. ಹೆಣ್ಮಕ್ಳಿಗೆ ಇವಾಗ 18 ವರ್ಷಕ್ಕೆ 19 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾಯಿದ್ರು. ಮೊದಲಲ್ಲಿ 14 ಮದುವೆ ಮಾಡ್ತಿದ್ರು. ನಾನು ನಿಜ ಹೇಳ್ತೀನಿ, ಅವ್ರಿಗೆ ಆದಂಥ ಒಂದು ಫೀಲಿಂಗ್ಸ್ ಇರುತ್ತೆ, ನಾನೇನೋ ಅಚೀವ್ ಮಾಡಬೇಕು ಅಂತ ಫೀಲಿಂಗ್ಸ್ ಇರುತ್ತೆ. ನಾವು ಕಟ್ ಮಾಡಿ ಮದುವೆ ಮಾಡಿದ್ರೆ ಅವ್ರು ಕೊನೆವರೆಗೂ ನಮ್ಮನ್ನು ತುಂಬ ಮಾಡ್ತಾರೆ. ನನಗೇನೋ ಆಸೆ ಇತ್ತು, ನಮ್ಮಪ್ಪ ಮದುವೆ ಮಾಡಿಬಿಟ್ಟ ಅಂತ. ಅದಕ್ಕೆ ನಾನು ಒಂದು ದಿವಸ ಕೂತ್ಕೊಂಡು ಕೇಳ್ತೀನಿ, ಮಗಳೇ ನಿನಗೇನಿದೆ? ಇಲ್ಲ ಪಪ್ಪ, ನಾನು ಹೊರಗಡೆ ಹೋಗಬೇಕು, ನಾನೇನಾದರೂ MS ಮಾಡಬೇಕು ಅಂತ. ಇಲ್ಲ ಮಗಳೇ, ನನಗೆ ಬದುಕಿದ್ರೆ ಇಂಡಿಯಾದಲ್ಲೇ ಬದುಕಬೇಕು, ಏನು ಪ್ಲ್ಯಾನ್ ಮಾಡ್ತೀಯಾ ಅಂತ ಹೇಳಿದ್ದಕ್ಕೆ, ಆಯ್ತಪ್ಪ ನನಗೊಂದು 2ನೇ ಆಪ್ಷನ್ನು, ನಾನು UPSC ಎಕ್ಸಾಮ್ ತೊಗೊಳ್ತೀನಿ ಅಂತ ಒಂದು 3 ವರ್ಷದಿಂದ ಡೆಲ್ಲಿನಲ್ಲಿ ಬರಿತಾ ಇದ್ದಾಳೆ. 3 ವರ್ಷ ಅವಳು ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾಳೆ, ಹ್ಯಾಟ್ರಿಕ್ ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾಳೆ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಹೋಗ್ತೀನಿ IAS ಫ್ರೆಂಡ್, ನನ್ನ ತುಂಬ IAS ಫ್ರೆಂಡ್ಸ್ಗಳು, IPS ಫ್ರೆಂಡ್ಸ್ಗಳು, KS ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ. ಯಾಕಂದರೆ ನಂಗೆ ಚಿಕ್ಕ ವಯಸ್ಸಿಂದ ಅದೊಂದು ಆಸೆ, ದೊಡ್ಡವರು ಎಲ್ಲ ನಮ್ಮ ಸ್ನೇಹಿತರಾಗಬೇಕು, ನಮ್ಮ ಸ್ನೇಹಿತರೆಲ್ಲ ದೊಡ್ಡವರಾಗಬೇಕು, ಎರಡು ಆಸೆ ಇಟ್ಕೊಂಡು ಬಂದವನು. ತುಂಬ ಒಳ್ಳೆ ಜನಗಳೆಲ್ಲ ನನಗಾಗಿ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅಂತ ಮೊದಲಿಂದನೇ ಏನೋ ತುಡಿತಾ ನನಗೆ, ನಮ್ಮ ಕೈಲಿ ಆಗದಿರೋದು ನನ್ನ ಮಕ್ಕಳಾದರೂ ಮಾಡಲಿ ಅಂತೇಳಿ ಡೆಲ್ಲಿ ಕಳಿಸಿದ್ದೀನಿ. ಪಬ್ಲಿಕ್ UPSC ಮಾಡ್ತಾ ಇದ್ದಾಳೆ, 3 ಸಲ ಪ್ರಿಲಿಮ್ಸನ್ನು ಕ್ರ್ಯಾಕ್ ಮಾಡಿದ್ದಾಳೆ. ಈಗ ಬರಿತಾ ಇದ್ದಾಳೆ ಮತ್ತೆ. ಯಾಕಂದರೆ ಇದು ಛಲ ಬಿಡದ ಕತೆ, ಆವು ಏಣಿ ಆಟ. ಪ್ರಿಲಿಮ್ಸ್ ಮಾಡ್ತಾರೆ, ಮೇನ್ಸ್ ಮಾಡ್ತಾರೆ, ಇಂಟರ್ವ್ಯೂಗೆ ಹೋಗ್ತಾರೆ, ತಿರ್ಗಾ ಫೇಲ್ ಆದರೆ ತಿರ್ಗಾ ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಪ್ರಿಲಿಮ್ಸ್ ಆಯಿತು, ಒಂದಂತ ಆಯಿತು, ಮೇನ್ಸ್ ಆಯಿತು, ಒಂದಂತ ಆಯಿತು, ಅಲ್ಲ ಇದು. ತಿರ್ಗಾ ಆವು ಏನೇಟ ಹಿಂಗೆಲ್ಲ ಹತ್ಕೊಂಡು ಎಂಡಿಗೆ ಹೋಗಿರ್ತೀವಿ, 100ನೇ ಪಾಯಿಂಟ್ ತಗೊಂಡಿರ್ತೀವಿ, ಆವು ಕಚ್ಚಟಿಗೆ ಕೆಳಗೆ ಬಂದುಬಿಡ್ತೀವಿ, ತಿರ್ಗಾ ಝೀರೋಯಿಂದ ಹೊಸ್ತರ ಸ್ಟಾರ್ಟ್ ಮಾಡಬೇಕು. ಅಂದರೆ ತುಂಬ ಟಫ್ ಎಕ್ಸಾಮು. ಆದರೆ ನಾಲೆಡ್ಜ್ ಈಸ್ ಎ ಪವರ್, ಮನಿ ಈಸ್ ನಾಟ್ ಎ ಪವರ್. ನನಗೆ ಅವಳು ಮಾಡದೇ ಹೋದ್ರೂ ಅವಳು ನಾಲೆಡ್ಜ್ ತೊಗೊಂಡು ಬಂದಿದ್ದಾಳಲ್ಲ, ಈಗ ಅವಳು ಮಾತಾಡೋ ದಾಟಿ ಅವಳು ನಮ್ಮ ಜೀವನ ಚೆನ್ನಾಗಿ ರೂಪಿಸ್ಕೊಂಡು ಹೋಗ್ತಾಳೆ. ವಿದ್ಯೆ ಕೊಡಬೇಕು ನಾವು. ಹೆಣ್ಮಕ್ಳು ಅಂತ ನಾವೇನೋ ಮಾಡಿಬಿಟ್ಟಿದ್ದರೆ, ಅವಳು ಏನೋ ಒಂದು ಯಾವುದೋ ಒಂದು ಮದುವೆ ಮಾಡ್ಕೊಳ್ತಾ ಇದ್ಲು, 2 ಮಕ್ಳು ಎತ್ತಾ ಇದ್ಲು, ಅಷ್ಟೇ ಜೀವನನ. ಹೆಣ್ಣು ಮಕ್ಳಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕಲ್ವ, ನಿನ್ನ ಆಸೆ ಏನಮ್ಮ ಅಂತ ಕೇಳಬೇಕಲ್ವ. ಇವತ್ತು ನಮ್ಮ ತಂದೆ ಅಂದರೆ ಅವಳು ಭಾಳ ಹೆಮ್ಮೆ ಇದೆ. ಅವಳು ಹೇಳ್ತಾಳೆ, ನಮ್ಮಪ್ಪ ನನಗಿರೋ ಅದು ಅಟ್ಲೀಸ್ಟ್ ಅವಳು ಫೇಲ್ ಆದ್ಲ, ಅವ್ಳು ಜ್ಞಾನ ಬೆಳೆಸ್ಕೊಂಬತ್ತಾಳಲ್ಲ, 4 ಜನಕ್ಕೆ ಹಂಚ್ತಾಳಲ್ಲ, ಸಾಕು ನನಗಷ್ಟೇ ಸಾಕು. ಇನ್ನು ಮಗ MBA, ಅವ್ನು ಸ್ವಲ್ಪ ಬಿಸ್ನೆಸ್ ಮೈಂಡು, ನಾನು ಹಾಗೆ ಈಗ ಬಿಸ್ನೆಸ್ ಮಾಡ್ಬೇಕು ಪಪ್ಪ ಅಂತ ಕರ್ಕೊಂಡು ಬಂದೆ, ನನ್ನ ಜೊತೆಯಲ್ಲಿ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ರೆಸಾರ್ಟು, ಜನಗಳೆಲ್ಲ ಖುಷಿ ಪಡ್ತಾರೆ, ಅವ್ರಿಗೆ ಊಟ ಹಾಕೋದ್ರಲ್ಲಿ ಖುಷಿ, ನನ್ನ ಖುಷಿ ನನಗೆ ಹೆಸರು ಹೇಳಿ ಸಾರ್ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದರಲ್ಲೇ ಖುಷಿ, ಅದೇ ನನಗೆ ತೃಪ್ತಿ ಕಾಣಿಸ್ತಾ ಐತೆ. ನನಗೆ ಯಾವ ತೃಪ್ತಿ ಕಾಣಿಸ್ತೋ ಅದರಲ್ಲೇ ಹೋಗೋಣ. ವಿರುದ್ಧವಾಗಿ ಯಾಕೆ, ಪರಿಸರದ ಪ್ರಕೃತಿ ವಿರುದ್ಧವಾಗಿ ಯಾಕೆ ಹೋಗ್ಬೇಕು ನಾನು? ನನಗೆಲ್ಲಿ ಸಮಾಧಾನ ಕಾಣಿಸ್ತದೆ ಅಲ್ಲಿ ಆಗ್ತಾ ಇದೆ. ಈ ಥರ ಅದ್ಭುತ ಜರ್ನಿ ಸರ್. ಎಷ್ಟು ಕೇಳಿದ್ರು ಸಾಲದು ಅನಿಸುತ್ತೆ. ಇನ್ನು ಮೋಸ್ಟ್ಲಿ ಕೇಳೋಗರಿಗೆ ಒಳ್ಳೆ ಪಾಠಗಳಿವೆ ಎಲ್ಲ, ನನ್ನನ್ನು ಸೇರಿದಂತೆ. ಯಾಕೆ ಅಂತಂದರೆ ಇದು ಯಾವುದೋ ಕಟ್ಟುಕತೆ ಅಲ್ಲ, ನೀವು ನಡೆದಿದ್ದನ್ನು ನೇರವಾಗಿ ವಿಷಯ ಪ್ರೇಕ್ಷಕರ ತಲೆ. ಏನಂದರೆ ಜೀವನದಲ್ಲಿ ಕೆಟ್ಟೋಗಿರೋ ಗಡಿಯಾರ ಕೂಡ 2 ಸಲ 2 ಸಲ ವೇಳೆನ ಸರಿಯಾಗಿ ತೋರಿಸುತ್ತೆ. ಅಂದರೆ ನಾವು ಅದಕ್ಕಿಂತ ಕಡೆಯಾಗಿ ಜೀವನ ಮಾಡಬಾರ್ದು. ನಮ್ಮಲ್ಲಿ ಏನು ತುಡಿತಾ ಇದ್ದು ಹಾರ್ಡ್ ವರ್ಕ್ ಮಾಡಿದ್ರೆ, ಡೆಡಿಕೇಶನ್ ಮಾಡಿದ್ರೆ, ಹಾನೆಸ್ಟಾಗಿ ಮಾಡಿದ್ರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಇದು ನನ್ನ ಭಾವನೆ. ನಿಮ್ಮ ಜರ್ನಿನೇ ನಾನು ಹೀಗೆಲ್ಲ ಮುಗಿಸೋದಿಲ್ಲ. ನಿಮ್ಮ ತೋಟ, ನಿಮ್ಮನೆ, ಇನ್ನೊಂದಿಷ್ಟು ತೊಗೊಂಡು ಬರೋಣ. ಇದು ಇಷ್ಟು ಆಗೋದಿಲ್ಲ ಕತೆ, ಮುಂದುವರ್ಸೋಣ. ನಮಸ್ಕಾರ. ಥ್ಯಾಂಕ್ ಯು.